ಪ್ರಭಾಕರ್, ಅಂಬರೀಷ್ ಅವರು, ಅಣ್ಣ ಅವರು, ವಿಷ್ಣುವರ್ಧನ್, ಶಂಕರಣ್ಣ ಎಲ್ಲ ಫೋಟೋ ನೋಡ್ತಿದ್ದಂಗೆ ನಿಮ್ಗೆ ಅನ್ಸುತ್ತೆ ಇದು ಯಾವುದೋ ಒಂದು ಫಿಲ್ಮ್ ಸಂಬಂಧಪಟ್ಟಂತೆ ಆಫೀಸ್ ಅಂತ. ಹೌದು, ಇವತ್ತು ನಾನು ಬಂದಿದ್ದೀನಿ ಈ ಒಂದು ನಾಗರಬಾವಿಯಲ್ಲಿರುವಂಥ ದೀಪಾ ಕಾಂಪ್ಲೆಕ್ಸ್ ರೋಡಲ್ಲಿರುವಂಥ ಜಿ ಅಕಾಡೆಮಿಗೆ. ಅಂದರೆ ಖ್ಯಾತ ನಿರ್ದೇಶಕ ಗುರು ದೇಶಪಾಂಡೆ ಅವರ ಫಿಲ್ಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೀನಿ. ನಿಮಗೆಲ್ಲ ಸ್ವಾಗತ ಗೌರಿ ಶಕಿ ಸ್ಟುಡಿಯೋದ ಈ ವಿಡಿಯೋಗೆ. ನಾನು ಗೌರಿ ಶಕಿ. ಬನ್ನಿ ಹಾಗಾದರೆ ಜಿ ಅಕಾಡೆಮಿ ಹೇಗಿದೆ, ಏನು ಕಲಿಸ್ತಾರೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಬನ್ನಿರಣ್ಣ ಬನ್ನಿರಿ, ನಾಟಕವ ನೋಡಿರಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದೆ. ಭಾಳ ದಿನಗಳಿಂದ ಆಸೆ ಇತ್ತು ಜಿ ಅಕಾಡೆಮಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೆಲ್ಲ. ಜಿ ಅಕಾಡೆಮಿ ಏನು ಮಾಡ್ತಾ ಇದೆ, ಗುರು ಅವ್ರು ಏನು ಕಲಿಸ್ತಾ ಇದ್ದಾರೆ, ಇಲ್ಲಿ ಏನು ಕಲಿತಾರೆ ಸ್ಟೂಡೆಂಟ್ಸು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಹೀಗಾಗಿ ಇವತ್ತು ಭೇಟಿ ಕೊಡಂಗಾಯಿತು. ಸೊ ಮೊದಲನೇದಾಗಿ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸೊ ಹೇಗೆ ನಡೀತದೆ ಜಿ? ಚೆನ್ನಾಗಾಗ್ತಾ ಇದೆ. ನಾವು ಶುರು ಮಾಡಿ ಇವತ್ತು ಆಲ್ಮೋಸ್ಟ್ 4.5 ವರ್ಷ 5 ವರ್ಷ ಹತ್ತತ್ರ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ ಅಕಾಡೆಮಿ. ಗೋಯಿಂಗ್ ಗುಡ್. ಓಕೆ, ಗುಡ್. ಬೇಸಿಕಲಿ ಇಲ್ಲಿ ನೀವು ಸಿನಿಮಾದ ಸಂಬಂಧಪಟ್ಟಂತಲೇ ಕಲಿಸೋದು? ಅಂದರೆ ಫಿಲಮ್ಗೆ ಏನು ಇಂಪಾರ್ಟೆಂಟ್ ತುಂಬ ಅಂದರೆ ಆ್ಯಕ್ಟ್ರಸ್ ಆಗಬೇಕು ಅಂತ ಆ್ಯಕ್ಟರ್ ಆಗಬೇಕಂತಲೇ ತುಂಬ ಜನ ಇಂಡಸ್ಟ್ರಿಗೆ ಬರ್ತಾರೆ. ಕೆಲವು ಜನ ಡೈರೆಕ್ಟರ್ ಆಗಬೇಕು ಅಂತ ಕೆಲವು ಜನ ಬರ್ತಾರೆ. ಇನ್ನು ಟೆಕ್ನಿಕಲ್ ಆಗಿ ಎಡಿಟರ್ ಆಗಬೇಕು ಅಂತ ಬರ್ತಾರೆ. ಈ ಥರದವ್ರಿಗೆ ತುಂಬ ಇಂಪಾರ್ಟೆನ್ಸ್ ಆಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಆ್ಯಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಈ ಥರ ಅವ್ರನ್ನ ಟ್ರೈನ್ ಮಾಡೋದೇ ಮೂಲ ಜಿ ಅಕಾಡೆಮಿಯ ಉದ್ದೇಶ. ಓಕೆ ಓಕೆ, ನೈಸ್. ಇದು 4ನೇ ವರ್ಷ ಮುಗಿತೀಗ? 4.5 years ಆಗ್ತಾ ಇದೆ ಶುರು ಮಾಡಿ. ಒಂದು ಬ್ಯಾಚ್ ಎಷ್ಟು ತಿಂಗಳದಿರುತ್ತೆ? ಒಂದು 3 ತಿಂಗಳದ್ದು. ಅಂದರೆ ಇದರಲ್ಲಿ 3 ಥರ ಕೋರ್ಸ್ಗಳನ್ನು ಮಾಡ್ತಾ ಇದ್ವಿ ನಾವು. ಒಂದು ಕೋರ್ಸ್ ಬಂದ್ಬಿಟ್ಟು ಫುಲ್ ಟೈಮ್ ಕೋರ್ಸ್, ಅಂದರೆ ಬೆಳಿಗ್ಗೆ 9:30 to ಈವ್ನಿಂಗ್ 5 o'clock ವರೆಗೂ ಕೋರ್ಸ್ ಇರುತ್ತೆ. ಅದು 3 months ಕೋರ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ 3 months ಫಸ್ಟು 20 days ಮಾರ್ನಿಂಗ್ 9:30 to 1:30 ವರೆಗೂ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ. ರಂಗಭೂಮಿಗೆ ಸಂಬಂಧಪಟ್ಟಂಥ ನವರಸಗಳನ್ನು, ಬಾಡಿ ಲ್ಯಾಂಗ್ವೇಜು, ವಾಯ್ಸ್ ಎಕ್ಸಸೈಸಸ್, ಈ ಥರ ಮೂಲಕ ಅವ್ರನ್ನ ಬೇಸಿಕ್ ಒಂದು 20 days ಅವ್ರನ್ನ ಟ್ರೈನ್ ಮಾಡ್ತೀವಿ. ನಮ್ಮ ಸಿನಿಮಾಗಳಲ್ಲಿ ಆಮೇಲೆ ನೀನಾಸಮಲ್ಲಿ ಟ್ರೈನ್ ಆಗಿರೋರು, ಮುರಳಿ ಅಂತವರು, ಈ ಥರದವ್ರು ಬಂದು ಅವ್ರನ್ನ ಟ್ರೈನ್ ಮಾಡ್ತಾರೆ. ಅದಾದಮೇಲೆ ಮಧ್ಯಾಹ್ನ ನಂತರ ಅವ್ರಿಗೆ ಒಂದು ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಒಂದು 10 days. ಅದಾದಮೇಲೆ 10 days ಒಂದು ಫೈಟ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ಒಂದು ಫುಲ್ ಲೆಂತ್ ಆ್ಯಕ್ಟಿಂಗ್ ಕ್ಲಾಸಸ್ನ ಶುರು ಮಾಡ್ತೀವಿ ಲಾಸ್ಟ್ ಒಂದು 15 ದಿನ. ಅಂದರೆ 20th days ಆದಮೇಲೆ 35 days ಅವ್ರನ್ನ ಫುಲ್ ಲೆಂತ್ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಡ್ರಾಮಾ ತೊಗೊಳ್ತೀವಿ. ಫುಲ್ ಒಂದು 20 minutes 25 minutes ಡ್ರಾಮಾ ತೊಗೊಳ್ತೀವಿ. ಆ ಡ್ರಾಮಾನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ಕಲಿಸ್ತಾ ಹೋಗ್ತೀವಿ. 35 days ಎಂಡ್ಗೆ ಅದೊಂದು ಶೋ ಮಾಡ್ತೀವಿ. ಇಂಡಸ್ಟ್ರಿಯಲ್ಲಿರುವಂಥ ಡೈರೆಕ್ಟರ್ಸ್ನ, ಅವ್ರ ಪೇರೆಂಟ್ಸ್ನ, ಅವ್ರನ್ನೆಲ್ಲ ಕರೆದು ಒಂದು ಶೋ ಮಾಡ್ತೀವಿ, ನಾಟಕದ ಒಂದು ಶೋ ಮಾಡ್ತೀವಿ. ಅದನ್ನು ವಿತ್ ರೆಕಾರ್ಡ್ ಎಲ್ಲ ಮಾಡಿ ಅವರಿಗೆ ಅದನ್ನು ಕೊಡ್ತೀವಿ. ಅದಾದಮೇಲೆ ಅವರಿಗೆ ಫಿಲಮ್ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡಬೇಕು, ಕ್ಯಾಮ್ರಾ ಲೆನ್ಸ್ಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಫಿಲಮ್ ಆ್ಯಕ್ಟಿಂಗ್ನ ಒಂದು ಆ್ಯಕ್ಟಿಂಗ್ ಮೂಲಕ ಶುರು ಮಾಡ್ತೀರಾ? ಅಲ್ಲಿಂದ ಶುರು ಮಾಡಿ ಫಿಲಮ್ ಆ್ಯಕ್ಟಿಂಗ್ ಬರ್ತೀವಿ. ಅದನ್ನು ನಮ್ಮ ಜಟ್ಟ ಮೈತ್ರಿ ಡೈರೆಕ್ಟ್ರು, ಗಿರಿರಾಜ್ ಅವರು, ಭಾಸ್ಕರ್ ಅಂತ ಇದ್ದಾರೆ ಡೈರೆಕ್ಟ್ರು, ಈ ಥರದವರು ಆ ಕ್ಲಾಸ್ಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಹಾರ್ಸ್ ರೈಡಿಂಗ್ ಕ್ಲಾಸಸ್ ತೊಗೊಳ್ತೀವಿ, ಗ್ರೂಮಿಂಗ್ ಕ್ಲಾಸ್ ತೊಗೊಳ್ತೀವಿ. ಅದಾದಮೇಲೆ ಮೆಡಿಟೇಷನ್ ಕ್ಲಾಸ್ಗಳಿರುತ್ತೆ, ಮೆಂಟಲ್ ಇದು ಇರಲಿ ಅಂತ ಅವ್ರಿಗೋಸ್ಕರ. ಅದಾದಮೇಲೆ ಒಂದು ಫೋಟೋಶೂಟ್ ಮಾಡ್ತೀವಿ ಅವ್ರಿಗೆ. ಅದಾದಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ ಅವ್ರಿಗೆ. ಒಂದು 5 days 6 days ಅದನ್ನು ಶಾರ್ಟ್ ಫಿಲಮ್ನ ಶೂಟ್ ಮಾಡಿ ಅದಕ್ಕೆ ಅವ್ರ ಹತ್ರನೇ ಡಬ್ಬಿಂಗ್ ಸ್ಟುಡಿಯೋ ಕರ್ಕೊಂಡು ಹೋಗಿ ಡಬ್ಬಿಂಗ್ ಮಾಡಿಸಿ ಅದನ್ನು ಪೂರ್ತಿ ಲೆಂತನ್ನು ರೀರೆಕಾರ್ಡಿಂಗು ಅದನ್ನೆಲ್ಲ ಮಾಡಿ ಕೊನೆಗೆ ಅವರಿಗೆ ಒಂದು ಶಾರ್ಟ್ ಫಿಲಮ್ನ ಕೊಡ್ತೀವಿ. ಇದು 3 months ಫುಲ್ ಟೈಮ್ ಕೋರ್ಸ್ ಅವರಿಗೆ ಇಷ್ಟು ಅವೈಲೇಬಲ್ ಇರುತ್ತೆ. ಇದರಲ್ಲಿ ಒಂದು ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ಅಂತ ಕೆಲವರು ಬಂದಿರ್ತಾರೆ, ಕೆಲವರು ಪ್ಯೂರ್ ಆಕ್ಟಿಂಗ್ ಅಂತ ಬಂದಿರ್ತಾರೆ. ಇಬ್ಬರಿಗೂ ಸಪರೇಟ್ ಇದೆಯಾ? ಹೌದು. ಆಕ್ಟಿಂಗ್ ಅವರಿಗೆ ಇವಾಗ ಫುಲ್ ಲೆಂತ್ ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ ಹೇಳಿದ ಅದೇ ಥರ ಈವ್ನಿಂಗ್ ಒಂದು ಆಕ್ಟಿಂಗ್ ಕ್ಲಾಸ್ ಮಾಡ್ತೀವಿ. 5 to 8 ಬರೀ ಆಕ್ಟಿಂಗ್ ಕ್ಲಾಸ್ ಮಾಡ್ತೀವಿ. ಅದರಲ್ಲಿ
ಅದರಲ್ಲಿ ಇದನ್ನೆಲ್ಲ ಎಕ್ಸ್ಟ್ರಾ ಈ ಫೈಟ್ಸು ಡ್ಯಾನ್ಸು ಈ ಥರದ್ದು ಕಟ್ ಮಾಡಿ ಓನ್ಲಿ ಆ್ಯಕ್ಟಿಂಗ್ ಮಾತ್ರ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೊಂದು ನಾಟಕ ಮಾಡಿಸಿ ಒಂದು ಶಾರ್ಟ್ ಫಿಲ್ಮ್ ಮಾಡಿಸಿ ಅವ್ರನ್ನ ಇದು ಮಾಡ್ತೀವಿ. ಆ್ಯಕ್ಟಿಂಗ್ ತುಂಬ ವಿಶೇಷವಾಗಿ ನಮಗೆ ಹೆಚ್ಚು ಆಡಿಯನ್ಸ್ ಇರೋದು, ಹೆಚ್ಚು ಸ್ಟೂಡೆಂಟ್ ಬರೋದಿದ್ರೆ ಡೈರೆಕ್ಷನ್ಗೂ ಹೆಚ್ಚು ಸ್ಟೂಡೆಂಟ್ಸ್ ಬರ್ತಾರೆ. ಹೌದಾ? ಅಂದರೆ ಅವ್ರನ್ನ ಏನು ಮಾಡ್ತೀವಿ ಅಂದರೆ ಡೈರೆಕ್ಟರ್ಸ್ನ ಒಂದು ಕಾನ್ಸೆಪ್ಟ್ ಅಂತ ಬರುತ್ತಲ್ವ ಗೌರೀಜಿ, ಒಂದು ಕಾನ್ಸೆಪ್ಟ್ ಬಂದು ಆದಮೇಲೆ ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಪ್ರೊಸೀಜರ್ ಇದೆ ಅಂದರೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ನ ಸಿನಿಮಾ ಕಥೆಯಾಗಿ ಹೆಂಗೆ ಬರೆಯೋದು, ಕಥೆಯಿಂದ ಚಿತ್ರಕಥೆ ಬರೆಯೋದು ಹೆಂಗೆ, ಕಥೆಯಿಂದ ಅದನ್ನ ಸಂಭಾಷಣೆ ಬರೆಯೋದು ಹೆಂಗೆ, ಸಂಭಾಷಣೆ ಬರೆದ ಆದ್ಮೇಲೆ ಟೆಕ್ನಿಕಲ್ ಪಾಯಿಂಟ್ಸ್ ಅಲ್ಲಿ ಒಬ್ಬ ಕ್ಯಾಮರಾಮನ್ ಯೂ ಪಾಯಿಂಟ್ ಅಲ್ಲಿ ಒಂದು ಸ್ಕ್ರಿಪ್ಟ್ ನ ಹೆಂಗೆ ಅನಾಲಿಸಿಸ್ ಮಾಡ್ತೀವಿ, ಒಬ್ಬ ಎಡಿಟರ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಸಿನಿಮಾನ ಅಂದ್ರೆ ಶೂಟಿಂಗ್ ಹೋಗೋಕ್ಕಿಂತ ಬಿಫೋರ್ ಒಬ್ಬ ಎಡಿಟರ್ ಯೂ ಪಾಯಿಂಟ್ ಅಲ್ಲಿ ಒಂದು ಸಿನಿಮಾ ಹೆಂಗೆ ನೋಡೋದು, ಒಬ್ಬ ಆರ್ಟ್ ಡೈರೆಕ್ಟರ್ ಯೂ ಪಾಯಿಂಟ್ ಅಲ್ಲಿ ಸಿನಿಮಾ ನೋಡೋದು ಹೆಂಗೆ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂದ್ರೆ ಇದೆಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಅಂದ್ರೆ ಫಸ್ಟ್ ಸ್ಕ್ರೀನ್ ಪ್ಲೇಗೆ ನಮ್ಮ ಗಿರಿರಾಜ್ ಬರ್ತಾರೆ, ಶಶಾಂಕ್ ಅವ್ರು ಬರ್ತಾರೆ, ಅದಾದ್ಮೇಲೆ ನಮಗೆ ಇವಾಗ ಶಿವಾಜಿ ಸೂರತ್ಕಲ್ ಮಾಡಿದ್ರಲ್ಲ ಆ ಡೈರೆಕ್ಟರು ಆಕಾಶ್ ಶ್ರೀವಾತ್ಸವ ಬರ್ತಾರೆ, ಇದು ಡೈರೆಕ್ಟರು ಸ್ಕ್ರೀನ್ ಪ್ಲೇಗೆ ಬರ್ತಾರೆ. ಅದಾದ್ಮೇಲೆ ಮ್ಯೂಸಿಕ್ಗೆ ಅಂತ ಮಣಿಕಂಠ್ ಕದ್ರಿ ಅವ್ರು ಬರ್ತಾರೆ, ವಿ ಶ್ರೀಧರ್ ಸಂಭ್ರಮ್ ಅವ್ರು ಬರ್ತಾರೆ, ಎಡಿಟಿಂಗಿಗೆ ವಿಕ್ರಮ್ ಅಂತ ಒಬ್ರು ಎಡಿಟರ್ ಇದ್ದಾರೆ ಅವ್ರು ಬರ್ತಾರೆ, ಆರ್ಟ್ ಡೈರೆಕ್ಟರ್ಗೆ ಮೋಹನ್ ಬಿ ಕೆರೆ ಅವ್ರು ಬರ್ತಾರೆ. ಈ ಥರ ಪ್ರತಿ ಹಂತನೂ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಕ್ಲಾಸಸ್ಗಳನ್ನು ಇಲ್ಲಿ ಮಾಡಿ ಅದಾದಮೇಲೆ ಅವ್ರಿಗೆ ಡಬ್ಬಿಂಗ್ ಥಿಯೇಟ್ರು, DI ಥಿಯೇಟ್ರು ಅಂದರೆ ಶೂಟಿಂಗ್ ಅಂತ ಬಂದರೆ ಕ್ಯಾಮ್ರಾ ಕ್ಲಾಸಸ್ ಬಂದ್ಬಿಟ್ಟು ನಮ್ಮ ಚಂದ್ರಶೇಖರ್ ಅಂತ ಇದ್ದಾರೆ, ಈ ಚಕ್ರವರ್ತಿ ಎಲ್ಲ ಸಿನಿಮಾ ಮಾಡಿದ್ರು KS ಚಂದ್ರಶೇಖರ್, ಅವ್ರು ಬಂದು ಕ್ಯಾಮ್ರಾ ಕ್ಲಾಸಸ್ನ ತಗೊಳ್ತಾರೆ. ಅಂದರೆ ಡೀಟೇಲಿಂಗ್ ಯಾವ ಕ್ಯಾಮ್ರಾನ ಯೂಸ್ ಮಾಡಬೇಕು, ಯಾವ ಲೆನ್ಸ್ಗಳನ್ನ ಯೂಸ್ ಮಾಡಬೇಕು, ಟೆಕ್ನಿಕಲ್ ಹೊಸದು ಏನೇನೆಲ್ಲ ಗೊತ್ತಾ ನನಗೆ, ನಾನು ಜಾಯ್ನ್ ಆಗ್ಬೇಕು ಅನಿಸ್ತಾ ಇದೆ. ಬಹಳ ಚೆನ್ನಾಗಿದೆ, ಇಷ್ಟು ಡೀಟೇಲ್ಡ್ ಆಗಿ ನೀವು ಮಾಡ್ತಾ ಇರೋದು ನೋಡಿದ್ರೆ ಇಟ್ಸ್ ವಂಡರ್ಫುಲ್. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇದ್ರಕ್ಕಿಂತ ಜಾಸ್ತಿ ಏನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನೀವು ಥಿಯರಾಟಿಕಲು ಪ್ರಾಕ್ಟಿಕಲ್ ಎಲ್ಲ ಮಾಡಿ ಮತ್ತು ಆಯಾ ಕ್ಷೇತ್ರದ ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ ಸ್ಪೆಷಾಲಿಟಿ ಕೂಡ ಇದೆ ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಇರೋರೇ ಬಂದು ಹೇಳ್ಬೇಕು. ಈಗ ಎಡಿಟಿಂಗ್ ನೀವು ಮಾತಾಡ್ಬೋದು ಅಲ್ವಾ, ಈಗ ಒಬ್ಬ ಡೈರೆಕ್ಟರ್ ಆಗಿ ನೀವು ಮಾತಾಡ್ಬೋದು, ಬಟ್ ನೀವು ಎಡಿಟರ್ನೇ ಕರೆಸಿ ಮಾತಾಡ್ತೀರಾ ಅಲ್ವಾ, ಸೊ ದಟ್ ಈಸ್ ವೆರಿ ನೈಸ್. ಗೌರ್ಜಿ ಇದು ಎಡಿಟಿಂಗ್ ರೂಮ್, ಇದು ಇಲ್ಲಿ ಎಡಿಟಿಂಗ್ ಕ್ಲಾಸಸ್ಗಳು, ನಮ್ಮ ಅಕಾಡೆಮಿಕ್ ಸಂಬಂಧಪಟ್ಟಂತ ಎಡಿಟಿಂಗ್ಗಳು ಎಲ್ಲ ಇದರಲ್ಲಿ ಮಾಡ್ತಾ ಇರ್ತೀವಿ. ಎಡಿಟಿಂಗ್ ಎಲ್ಲಕ್ಕಿಂತ ಮುಖ್ಯ ಆಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾ 2 ಟೇಬಲ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಒಂದು ರೈಟಿಂಗ್ ಟೇಬಲ್, ಇನ್ನೊಂದು ಎಡಿಟಿಂಗ್ ಟೇಬಲ್. ಇದೊಂದು ಚೇಂಬರ್ ಅಂದ್ರೆ ಡಿಸ್ಕಷನ್ ಮಾಡಕ್ಕೆ ಈ ಫ್ಯಾಕಲ್ಟಿಗಳ ಜೊತೆಗೆಲ್ಲ ನಮ್ಮ ಸಿನಿಮಾ ಪ್ರೊಡಕ್ಷನ್ ಹೌಸ್, ಜಿ ಸಿನಿಮಾಸ್ ಪ್ರೊಡಕ್ಷನ್ ಹೌಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ಗಳಿಗೆಲ್ಲ ಮಾಡಕ್ಕೆ ಇದೊಂದು ಚೇಂಬರ್ ಅಂತ ಇಟ್ಕೊಂಡಿದೆ. ಸೊ ಇದು 3 ಫ್ಲೋರ್ ಇದೆ ಆಕ್ಚುಲಿ, 3 ಫ್ಲೋರ್ ಅಲ್ಲಿ ನಿಮ್ದೇ ಇದೆ, ಮೇಲ್ ಒಂದಿದೆ, ಕೆಳಗಡೆ ಒಂದು, ಇದು ಒಂದಿದೆ, 3 ಫ್ಲೋರ್ ಇದೆ. 3 ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಆಕ್ಟಿಂಗ್ ಕ್ಲಾಸಸ್ಗೆ ಅಂತ ಫುಲ್ ಲೆಂತ್ ಒಂದು ಇದೆ, ಇದು ಜಿ ಸಿನಿಮಾಸ್ ಪ್ರೊಡಕ್ಷನ್ಗೆ ಅಂತ ಇಟ್ಕೊಂಡಿದ್ದೆ. ಮೇಲೆ ಒಂದು ಗ್ರೀನ್ ಮ್ಯಾಟು, ಸ್ಟುಡಿಯೋ, ಆಮೇಲೆ ಡೈರೆಕ್ಷನ್ ಕ್ಲಾಸಸ್, ಅದಕ್ಕೆಲ್ಲ ಒಂಚೂರು ಪ್ಲಾನ್ ಮಾಡಿಕೊಂಡು ಅದೊಂದು ಫ್ಲೋರ್ ಇದೆ, 3 ಫ್ಲೋರ್ ಇದೆ. ಈಗ ನಾವು ಕೆಳಗಡೆ ಹೋಗಿ ಆಕ್ಟಿಂಗ್ ಕ್ಲಾಸ್ ನಡೀತಾ ಇದೆ, ಅದನ್ನ ನೋಡ್ಕೊಂಡು ಬೇಕಾದ್ರೆ ಅದನ್ನ ಬಗ್ಗೆ ಅದಕ್ಕೆ ಬರೋಕ್ಕಿಂತ ಮುಂಚೆ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ ಕಡೆ ರೈಟಿಗೆ ಒಂದ್ಸಲ ತಿರ್ಕೊಳ್ಳಿ. ನಿಮ್ಗೆ ಲೈಫ್ ಕೊಟ್ಟಂತ ಸಿನಿಮಾ. ಹೌದು, ರಾಜಾಹುಲಿ 10 ಇಯರ್ಸ್ ಸೆಲೆಬ್ರೇಷನ್ ಈ ವರ್ಷಕ್ಕೆ 10 ವರ್ಷ ಆಯ್ತು. 10 ವರ್ಷದಿಂದ ಹಿಂದೆ ಮಾಡಿದ ಪಿಕ್ಚರ್ ಅದು. ಏನ್ ಅನ್ಸುತ್ತೆ ಈಗ ನೆನೆಸ್ಕೊಂಡ್ರೆ ಗುರುಜಿ? 10 ಇಯರ್ಸ್ ಹಿಂದೆ ಮಾಡಿದ ಪಿಕ್ಚರ್ ಅಷ್ಟು ದೊಡ್ಡ, ಅಂದ್ರೆ ಆ ಸಿನಿಮಾದಲ್ಲಿ ಮಾಡಿರೋರ್ಗೆ ಎಲ್ರಿಗೂ ತುಂಬಾ ದೊಡ್ಡ ಬ್ರೇಕ್ ಆಗಿದೆ. ಒಬ್ಬ ಆಸ್ ಅ ಡೈರೆಕ್ಟರ್ ಆಗಿ, ಆಸ್ ಎ ಹೀರೋ ಯಶ್ ಅವರಿಗೆ, ಅದರಲ್ಲಿ ಸಂಭಾಷಣೆ ಬರೆದಂಥ ಮಂಜು ಮಾಂಡವ್ಯ ಅವರಿಗೆ, ಹೀರೋಯಿನ್ ಆಗಿ ಮಾಡಿದ ಮೇಘನಾ ರಾಜ್ ಅವರಿಗೆ, ಕಾಮಿಡಿ ಆರ್ಟಿಸ್ಟ್ ಮಾಡಿದ ಚಿಕ್ಕಣ್ಣ ಅವರಿಗೆ, ವಿಲನ್ ಮಾಡಿದ ವಶಿಷ್ಠ ಅವರಿಗೆ. ಇವತ್ತು ನೋಡಿ 10 ವರ್ಷ ಆದ್ರೂ ಎಲ್ಲರೂ ತುಂಬಾ ಆಕ್ಟಿವ್ ಆಗಿದ್ದೀವಿ. ಇನ್ನು ಎಲ್ಲರೂ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀವಿ, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ರಿಗೂ ಒಂದು ದೊಡ್ಡ ಲೈಫ್ ಕೊಟ್ಟು ಅವತ್ತು ಎಲ್ರಿಗೂ ಆಲ್ಮೋಸ್ಟ್ ಹೊಸ ಥರದ ಸಿನಿಮಾನೇ ಅದು. ವಶಿಷ್ಠ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಮಂಜು ಮಾಂಡವ್ಯ, ಈ ಥರದ್ದು ಎಲ್ರಿಗೂ ಹೊಸದು ಅದು ಸಿನಿಮಾ. ಆದರೆ ಎಲ್ರಿಗೂ ಲೈಫ್ ಕೊಟ್ಟಿದ್ದು. ನೀವು ಬರೀ ಡೈರೆಕ್ಷನ್ ಮಾಡ್ತೀರಾ, ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಮತ್ತು ಇವನ್ ಆಕ್ಟಿಂಗ್ ಸ್ಕೂಲ್ ಕೂಡ ನಡೆಸ್ತಾ ಇದ್ದೀರಾ. ನಾವು ಒಂದು ಪ್ರಶ್ನೆ ಕೇಳಿ ಕೆಳಗಡೆ ನಾವು ಯಶ್ ಅವ್ರನ್ನ, ನೀವು ಆ ಟೈಮಲ್ಲಿ ಯಶ್ ಇನ್ನೂ ಪ್ರವರ್ಧಮಾನಕ್ಕೆ ಬರ್ತಾ ಇದ್ರು ಅವರು, ಯಶ್. ಸೊ ಅದಾದ್ಮೇಲೆ ಅವ್ರಿಗೆ ಇದಾದ್ಮೇಲೆ ಬೇರೆ ಬೇರೆ ದೊಡ್ಡ ಹಿಟ್ಗಳು ಅವ್ರಿಗೆ ಸಿಕ್ಕು. ಅವಾಗ ನಿಮ್ಗೆ ಅನ್ಸಿತ್ತಾ ಯಶ್ ಈ ಥರ ಪ್ಯಾನ್ ಇಂಡಿಯಾದ ಪ್ಲಾನ್ ಇದೆ ಇವ್ರ ತಲೆಯಲ್ಲಿ, ಅಥವಾ ಏನೋ ಒಂದು ಮಿರಾಕಲ್ ಮಾಡ್ತಾರೆ ಅಂತ ಅನ್ಸಿತ್ತು? ಅಂದರೆ ನಾನು ಕಿರಾತಕ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ 2011 ಆ ಟೈಮಲ್ಲಿ. 2011ನಲ್ಲೇ ಬಂದಿದ್ದು ಆ ಪಿಕ್ಚರ್ ಕಿರಾತಕ ಸಿನಿಮಾನ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ.
ಅದಾದಮೇಲೆ ನಾವೊಂದು 3 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ವಿ. ನಾವೆಲ್ಲ ಸೇರ್ಕೊಂಡು ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ಯಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅದಕ್ಕೆ ಡೈರೆಕ್ಟರ್ ಆಗಿ ನಮ್ಮ ಜೈತೀರ್ಥ ಒಲವೇ ಮಂದಾರ ಸಿನಿಮಾ ಹಿಟ್ ಆಗಿತ್ತು. ಜೈತೀರ್ಥ ಅವ್ರನ್ನ ಡೈರೆಕ್ಟ್ ಮಾಡಿಬಿಟ್ಟು ನಾವು ಆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ. ಹೋಗಿ ಯಶ್ ಅವ್ರಿಗೆ ಕತೆ ಎಲ್ಲ ಹೇಳಿದ್ವಿ. ಕತೆ ಹೇಳಿದಾಗ ಆ ಸಿನಿಮಾನ ನಾವು ಕನ್ನಡ ಮತ್ತು ತಮಿಳಲ್ಲಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ವಿ. ಅದ್ರ ಕತೆ ತುಂಬಾ ಚೆನ್ನಾಗಿತ್ತು. ಅದ ನಂತರದಲ್ಲಿ ಅದು ಟೋನಿ ಅಂತ ಅವರು ಮಾಡಿದ್ರು. ಆ ಕತೆನ ನಾವು ಯಶ್ ಅವರಿಗೆ ಫಸ್ಟ್ ಮಾಡ್ಬೇಕಂತಾಗಿತ್ತು. ಅದಾದ್ಮೇಲೆ ಈ 3 ಜನ ಪಾರ್ಟ್ನರ್ಸ್ ಅಲ್ಲಿ ಅದೇನೋ ವರ್ಕೌಟ್ ಆಗಲಿಲ್ಲ. ಅದಾದ್ಮೇಲೆ ನಾನು 2012 ಅಲ್ಲಿ ರಾಜಾ ಹುಲಿ ಮಾಡಿದೆ. ಸೊ ದಟ್ಸ್ ನೈಸ್. ಸೊ ಅದಕ್ಕೆ 10 ವರ್ಷ ಆಯ್ತು. ಈಗ 10 ವರ್ಷ ಆಯ್ತು ರಾಜಾ ಹುಲಿ. ಈಗ ರಾಮನ ಎಂಟ್ರಿ ಆಗೋ ನಯನಾಭಿಮುಖನಾದ ರಾಮನು ಮರ ಬಳ್ಳಿಗಳಲ್ಲಿ ವೈದೇಹಿ ಎಲ್ಲೋದಳೋ ಎಂದು ಯಾಚಿಸುತ್ತಾ ಇತ್ತ ಕಡೆಯೇ ಬರುತ್ತಿದ್ದಾನೆ. ಸೊ ಜಿ ಅಕಾಡೆಮಿ ಅಂದರೆ ಹೃದಯ ಭಾಗ ಅಂತೀವಲ್ಲ, ಆ ಒಂದು ಜಾಗದಲ್ಲಿದ್ದೀವಿ. ಅಂದರೆ ಆ್ಯಕ್ಟಿಂಗ್ ಇಲ್ಲಿ ನಡೀತಾ ಇದೆ. ಮುರಳಿ ಅವರು ಆ್ಯಕ್ಟಿಂಗ್ ಕಲಿಸ್ತಾ ಇದ್ದಾರೆ. ಗುರುಜಿ, ನೀವು ನಿರ್ದೇಶಕ ಆಗ್ಬೇಕಂತ ಬಂದವರು ಅಂತ ಅನ್ಸುತ್ತೆ ನನಗೆ. ಈ ಅಕಾಡೆಮಿ ಶುರು ಮಾಡ್ಬೇಕಂತ ಅನ್ಸಿದ್ದು ಯಾಕೆ? ಅಂದರೆ ನಾನು ಸುಮಾರು ಒಂದು 10 ಸಿನಿಮಾ ಮಾಡಿದ್ದೀನಿ. ಒಂದು 7 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಒಂದು 3 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ. ಈ ಪ್ರತಿ ಸತಿ ಸಿನಿಮಾಗಳು ಮಾಡ್ತಾ ಇರಬೇಕಪ್ಪ ಅಂತಂದರೆ ಅಲ್ಲಿಗೆ ಬರ್ತಾ ಇದ್ದಂಥ ಆ್ಯಕ್ಟರ್ಸ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, ಏನೂ ಬೇಸಿಕ್ ನಾಲೆಜೇ ಇರಲ್ಲ ಅವ್ರಿಗೆ. ಸುಮ್ಮನೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದ್ಬಿಡ್ತಾರೆ. ಏನೂ ಫಿಲ್ಲೇ ಇರೋದಿಲ್ಲ. ಏನಾಗುತ್ತೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ನಾನು ಚೆನ್ನಾಗಿದ್ದೀನಿ ಅನ್ನೋದು ಒಂದು, ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಒಂದು, ಇವೆರಡೇ ಆಗಬಾರ್ದು. ಇವಾಗ ನೋಡಿ, ಒಬ್ಬ ಡಾಕ್ಟರ್ ಆಗಬೇಕಪ್ಪ ಅಂತಂದರೆ ಹೋಗಿ 4 ವರ್ಷ MBBS ಮಾಡಿ, 2 ವರ್ಷ MD ಮಾಡಿ, ಆಮೇಲೆ ಅವ್ನು ಡಾಕ್ಟರ್ ಆಗ್ತಾನೆ. ಇಂಜಿನಿಯರ್ ಆಗ್ಬೇಕಾದ್ರೆ 4 ವರ್ಷ ಹೋಗಿ BE ಮಾಡ್ತಾನೆ. ಅಂದರೆ ಸಿನಿಮಾಗೆ ಬರಬೇಕು ಅಂತಂದರೆ ಏನೂ ನಾಲೆಜ್ ಇಲ್ಲದೆ ನಾನು ಚೆನ್ನಾಗಿದ್ದೀನಿ, ನೋಡೋಕ್ಕೆ ಹೈಟ್ ಆಗಿದ್ದೀನಿ, ಆದರೆ ನಾನು ಆ್ಯಕ್ಟರ್ ಆಗಿಬಿಡ್ತೀನಿ ಅಂತ ತುಂಬ ಜನ ಬರ್ತಾರೆ. ಅಂಥವ್ರಿಗೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಬರಲಿ, ಅವರು ಕಲ್ತ್ಕೊಂಡು ಬರಲಿ ಇಂಡಸ್ಟ್ರಿಗೆ. ಯಾಕೆಂತಂದರೆ ಈ ಸಿನಿಮಾ ಶೂಟಿಂಗ್ ಅಂತಂದರೆ ಅಲ್ಲಿ ಏನೂ ಟೀಚ್ ಮಾಡೋಕ್ಕಾಗೋದಿಲ್ಲ ನಮಗೆ. ಯಾಕೆಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆದಂಥ ರೇಷಿಯೋ ಇರುತ್ತೆ. ಯಾಕೆಂದರೆ ಪರ್ ಡೇ ನಮಗೊಂದು 10 ಲಕ್ಷ 15 ಲಕ್ಷ ಎಲ್ಲ ಖರ್ಚಾಗ್ತಾ ಇರುತ್ತೆ. ಅಲ್ಲಿ ಅವನಿಗೂ ಅರ್ಧ ಗಂಟೆ 3/4 ಗಂಟೆ ಹೇಳ್ಕೊಟ್ಟು ಮಾಡ್ಸೋಕ್ಕಾಗೋದಿಲ್ಲ. ಟ್ರೈನ್ಡ್ ಆಗಿ ಬಂದರೆ ಅವನಿಗೆ ಒಂದು ಸೀನ್ ಓದಿದ ತಕ್ಷಣವೇ ಆ ಸೀನ್ ಡೀಟೇಲ್ ಹೇಳಿದ ತಕ್ಷಣವೇ ಅರ್ಥ ಆಗಿಬಿಡ್ಬೇಕು. ನಾನು ಮಾಡ್ತಾ ಇದ್ದಂಥ ಸಿನಿಮಾಗಳಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಏನೂ ಪ್ರಿಪರೇಷನ್ ಇಲ್ಲದೆ ಬರ್ತಾ ಇದ್ದದ್ದು ಸಂಖ್ಯೆನೇ ಜಾಸ್ತಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕಂತ ಬರ್ತಾರೆ, ಏನೂ ನಾಲೆಜ್ ಇರೋದಿಲ್ಲ. ಒಂದು ಸ್ಕ್ರಿಪ್ಟು ಕರೆಕ್ಟಾಗಿ ನಾಲೆಜ್ ಇರಲ್ಲ, ಒಂದು ಎಡಿಟಿಂಗ್ ನಾಲೆಜ್ ಇರಲ್ಲ, ಕಂಟಿನ್ಯೂಟಿ ಕಾಸ್ಟ್ಯೂಮ್ ನಾಲೆಜ್ ಇರೋದಿಲ್ಲ, ಪ್ರೀ ಪ್ರೊಡಕ್ಷನ್ ನಾಲೆಜ್ ಇರಲ್ಲ, ಪೋಸ್ಟ್ ಪ್ರೊಡಕ್ಷನ್ ನಾಲೆಜ್ ಇರಲ್ಲ. ಏನೂ ನಾಲೆಜ್ ಇಲ್ಲದೆ ಇಂಡಸ್ಟ್ರಿಗೆ ಬಂದ್ಬಿಡ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಬೇಕು, ಕಲ್ತ್ಕೊಂಡು ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಜಿ ಅಕಾಡೆಮಿ ಸ್ಟಾರ್ಟ್. ಸೊ ಜಿ ಅಕಾಡೆಮಿ ಹಾಗೆ ಇದು ನಾಗರಭಾವಿಯ ದೀಪಾ ಕಾಂಪ್ಲೆಕ್ಸ್ ಮೇನ್ ರೋಡಲ್ಲಿ ಸಿಚುವೇಟೆಡ್ ಆಗಿದೆ. ಆದರೆ ಒಂದು ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು ಏನಂತಂದರೆ, ಗುರು ಅವರು ಬೆಂಗಳೂರಿಗೆ ಬಂದಾಗ ಅವರು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಒಂದು 3 ತಿಂಗಳು 3,000 ರೂಪಾಯಿನೋ ಇತ್ತು ಅವಾಗ. ನನಗೆ ನೆನಪಿರುವಂಗೆ ಗೊತ್ತಿಲ್ಲ ಅದು ಎಷ್ಟು. ಆದರೆ ಆಶ್ಚರ್ಯ ಅಂದರೆ ನಾನು ಅದೇ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀನಿ. ಸೊ ಗ್ರೇಟೆಸ್ಟ್ ವಿಷಯ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು 2000 ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ. ಆ ಟೈಮಲ್ಲಿ ಅಣ್ಣವ್ರು ಕಿಡ್ನಾಪ್ ಆಗಿದ್ರು. ಆ ಅಣ್ಣವ್ರು ಕಿಡ್ನಾಪ್ ಆಗಿದ್ದು ವೀಕಲ್ಲೋ ಆ ಟೈಮಲ್ಲೇ ಒಟ್ಟಿನಲ್ಲೇ ನಾವು ಆ ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿದ್ದು ನಾನು. ಅಲ್ಲಿ ಉಮೇಶ್ ನಾಯಕ್ ಅಂತ ನಡೆಸ್ತಾ ಇದ್ರು. ಅಂದರೆ ಒಂದು ಬುನಾದಿ ಹಾಕ್ಕೊಡ್ತು ನನಗೆ. ಆ್ಯಕ್ಚುಲಿ ಆ ಫಿಲಮ್ ಇನ್ಸ್ಟಿಟ್ಯೂಟ್ ಒಂದು ನಿಜವಾಗ್ಲೂ ಒಂದು ಬುನಾದಿ ಹಾಕ್ಕೊಡ್ತು. ಅಂದರೆ ಒಂದು 3 ತಿಂಗಳು ಕೋರ್ಸ್ ಜೊತೆಗೆ ಅಲ್ಲಿ ಒಬ್ರು ಡೈರೆಕ್ಟರ್ ಬರ್ತಾ ಇದ್ರು, ಅಬ್ದುಲ್ ರೆಹಮಾನ್ ಬಾಷಾ ಅಂತ ಒಬ್ಬರು ಡೈರೆಕ್ಟರ್ ಬರ್ತಾ ಇದ್ರು. ಅವರು ಚಂದನ ಚಿಗುರು ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಕುಮಾರ್ ಗೋವಿಂದ್ ಅವರು, ಸುಧಾರಾಣಿ ಅವರು ಇರುವಂಥ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾಗೆ ನಾನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಂಡೆ. ಅಲ್ಲಿಂದ ಸಿನಿಮಾ ಜರ್ನಿ ಶುರು ಆಯಿತು. ಸೊ ಹಾಗೆ ಏನಂದ್ರೆ ಒಂದು ಕನ್ನಡದಲ್ಲಿ ಮಾತಿದೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳಿ. ಅಂದರೆ ಇಲ್ಲಿ ಕಲ್ತಿದ್ದನ್ನು ಮತ್ತೆ ನಾವು ನಾವಿಲ್ಲಿ ಕಲ್ತಿರೋದನ್ನು ಇನ್ನೊಬ್ರಿಗೆ ಕಲಿಸುವಂಥದ್ದು. ನಾವಿಬ್ಬರು ಒಂದೇ ದೋಣಿಯ ಪಯಣಿಗರು ಅನ್ಸುತ್ತೆ ನನಗೆ. ಯಾಕೆಂದರೆ ನಾವು ಒಂದೇ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀವಿ. ಆಮೇಲೆ ನಾನೀಗೊಂದು ಮೀಡಿಯಾ ಅಕಾಡೆಮಿ ಮಾಡ್ತಾ ಇದ್ದೀನಿ, ಗುರುಗಳು ಒಂದು ಸಿನಿಮಾ ಅಕಾಡೆಮಿ ಮಾಡ್ತಾ ಇದ್ದಾರೆ. ವೆರಿ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್. ಸೊ ಹಾಗೆ ಈಗ ನಿಮ್ಮ ಟೀಚರ್ ಜೊತೆ ಮಾತಾಡೋಣ. ಈಗ ನಮ್ಮ ಜೊತೆಗೆ ನಮ್ಮ ಈ ಒಂದು ಜಿ ಅಕಾಡೆಮಿಯಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ತಗೋತಿರುವಂಥ ಮುರಳಿಯವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮುರಳಿಯವರೇ, ನಮಸ್ಕಾರ ನಿಮಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ಲಾಸ್ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ ಮತ್ತು ಗುರುಗಳ ಬಗ್ಗೆ? ಕ್ಲಾಸು ಈಗ ಬೆಂಗಳೂರಿನಲ್ಲಿ ಹೋಲಿಸ್ಕೊಂಡ್ರೆ ತುಂಬ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಆದರೆ ಇಲ್ಲಿನ ಸಿಲೆಬಸ್ ಏನಿದೆ, ಆ ಸಿಲೆಬಸ್ನ ಪ್ಯಾಟ್ರನ್ ಬೇರೆ ಥರ ಇದೆ. ಈಗ ಎಕ್ಸಾಂಪಲ್ ನಾವು ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ
ಹೇಗೆ ಅಪ್ರೋಚ್ ಇರುತ್ತೆ ಅಂದರೆ ಸಿನಿಮಾ ಓರಿಯೆಂಟೇಷನಲ್ಲೇ ಅಪ್ರೋಚ್ ಇರುತ್ತೆ. ಅವ್ರು ಬರ್ತಾರೆ, ಅವ್ರಿಗೆ ಒಂದೇನೋ ಲೈನ್ಸ್ ಕೊಡ್ತಾರೆ, ಆ ಲೈನ್ಸನ್ನು ರಿಸಿಟ್ ಮಾಡಿ ಅವರು ಪ್ರೆಸೆಂಟ್ ಮಾಡೋದಿರುತ್ತೆ. ಆದರೆ ಇಲ್ಲಿ ಬೇರೆ ಅಪ್ರೋಚ್ ಇದೆ. ಏನಂದರೆ ಬೇಸಿಕ್ಸ್ ಒಂದು 20 ಕ್ಲಾಸಸ್ ಅವರಿಗೆ ಬೇಸಿಕ್ ಥಿಯೇಟರ್ನ ಜ್ಞಾನ ಕೊಡಬೇಕು. ಅಲ್ಲಿ ಯಾವುದೇ ರೀತಿಯಾದ ಸಿನಿಮಾದ ಇನ್ವಾಲ್ವ್ಮೆಂಟ್ ಇರಲ್ಲ. ಬೇಸಿಕ್ಸ್ ಥಿಯೇಟರ್ನ ಕೊಟ್ಟು ಆಮೇಲೆ 10 ಕ್ಲಾಸಸ್ ಇನ್ನೊಂದಷ್ಟು ಇಂಟೆನ್ಸಿವ್ ಆಗಿ ಆ ಕನ್ಸ್ಟ್ರಕ್ಟಿವ್ ಪ್ಯಾಟ್ರನ್ನಲ್ಲಿ ಹೋಗಿ ಆ 30 ಕ್ಲಾಸಿನ ಕನ್ಸ್ಟ್ರಕ್ಟಿವ್ ಏನು ರಿಸೋರ್ಸ್ ಇರುತ್ತೆ ಅದನ್ನು ಇಟ್ಕೊಂಡು ಇನ್ನು 60 ಕ್ಲಾಸಸ್ಸನ್ನು ಅಪ್ರೋಚ್ ಮಾಡ್ತಾರೆ. ಒಟ್ಟಾರೆ 90 ಕ್ಲಾಸಸ್ ಇರೋದ್ರಿಂದ. ಸೊ ಈ ಸಿಲೆಬಸ್ನ ಪ್ಯಾಟ್ರನಲ್ಲಿ ಹೋಗೋದ್ರಿಂದ ನಾವು ಥಿಯೇಟರ್ನ ಮದರ್ ಆಫ್ ಆರ್ಟ್ಸ್ ಅಂತ ಕರೆಯೋದ್ರಿಂದ ಥಿಯೇಟರ್ನ ಓರಿಯೆಂಟೇಷನ್ನಲ್ಲಿ ಈ ಸಿನಿಮಾದ ಅಪ್ರೋಚ್ ಮಾಡೋದು ನಟರು, ಅದು ಒಂದು ರೀತಿ ಸ್ಕಿಲ್ಲನ್ನು ಕಲಿತು ಇಂಡಸ್ಟ್ರಿಗೆ ಹೋದಾಗೆ ಒಂದು ಡೆಪ್ತ್ ಸಿಗುತ್ತೆ ಅವ್ರ ಆ್ಯಕ್ಟಿಂಗ್ಗೆ. ಆ ಡೆಪ್ತ್ ಸಿಗುತ್ತೆ. ಒಳ್ಳೆ ನಾಟಕದಲ್ಲಿ ಒಳ್ಳೆ ಅಭಿನಯ ಮಾಡಿದ್ರೆ ಅವ್ರು ಯಾವ ಸಿನಿಮಾದಲ್ಲಿ ಕೂಡ ಮಾಡ್ಬೋದು ಅಂತ. ಹೌದು ಹೌದು ಹೌದು. ಮುರಳಿ ಅವರು, ನಿಮ್ಮ ಬಗ್ಗೆ ಹೇಳಿ, ತಮ್ಮ ಬ್ಯಾಕ್ಗ್ರೌಂಡ್ ಏನು ಮತ್ತು ಹೇಗೆ ನೀವು ಕೋಚ್ ಆದ್ರಿ? ನಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಬೆಂಗಳೂರು ಚಾಪ್ಟರ್ನ ಡಿಪ್ಲೊಮೊ ಆಗಿದೆ. ಸೊ 2011ನಲ್ಲಿ ಅವಾಗಿಂದ ಇಲ್ಲಿವರೆಗೂ ಥಿಯೇಟರ್ ಪ್ರಾಕ್ಟೀಷನರ್ ಆಗಿ ಒಂದಷ್ಟು ಸ್ಕೂಲ್ಗಳಲ್ಲಿ ಥಿಯೇಟರ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ಸ್ಟಿಟ್ಯೂಷನ್ಗಳಲ್ಲೂ ಜಿ ಅಕಾಡೆಮಿಯಲ್ಲೇ ನಾನು ಜಾಸ್ತಿ ಮಾಡಿರೋದು. ಬೇರೆಯವರ ಕ್ಲಾಸನ್ನು ಸಬ್ಸ್ಟಿಟ್ಯೂಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್ ನಾನು ಬೇಸಿಕ್ ಥಿಯೇಟ್ರನ್ನ 20 ಕ್ಲಾಸಸ್ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ಆ್ಯಕ್ಟ್ರ್ಗಳನ್ನು ನಾನು ನೋಡೋ ರೀತಿ ಏನಂತ ಹೇಳಿದ್ರೆ ಅವರು ಒಂದು ರಿಸೋರ್ಸ್ ಆಗಬೇಕು ಅಂತ. ಅವರು ಜಸ್ಟ್ ಅ ಪರ್ಸ್ನಾಲಿಟಿ ಆಗದೆ ಅಥವಾ ಪರ್ಸನ್ಸ್ ಆಗದೆ ರಿಸೋರ್ಸ್ ಆಗಬೇಕು ಎಲ್ಲ ರೀತಿಯಲ್ಲೂ. ಆ ರಿಸೋರ್ಸ್ಫುಲ್ ಎಲಿಮೆಂಟ್ಸನ್ನು ತುಂಬೋದಕ್ಕೆ ಥಿಯೇಟ್ರು ತುಂಬ ಮುಖ್ಯ. ಏನಾಗುತ್ತೆ, ಇವಾಗ ನಾನು ಬಂದಾಗೆಲ್ಲ ಏನಾಗ್ತಿತ್ತು, ಈ ಹಿಂದೆ ಬಂದಾಗ ಸಬ್ಸ್ಟಿಟ್ಯೂಟ್ ಬಂದಾಗ ಬೇಸಿಕ್ಸನ್ನು ಮುಗಿಸ್ಕೊಂಡು ಅವ್ರು ಆಲ್ರೆಡಿ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಕಡೆಗೆ ಬಂದಿರ್ತಿದ್ರು. ಸೊ ನನಗನ್ನಿಸ್ತಿತ್ತು ಬೇಸಿಕ್ಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡಿಸ್ಬೋದೇನೋ ಅಂತ. ಸೊ ಫಾರ್ಚುನೇಟ್ ಅನಿಸುತ್ತೆ, ಬೇಸಿಕ್ ಸಿಕ್ಕಿದೆ ಇವಾಗ 20 ಕ್ಲಾಸ್. ಈಗ ಆಲ್ಮೋಸ್ಟ್ 12 ಇಯರ್ಸಿಂದ ಥಿಯೇಟರ್ ಪ್ರಾಕ್ಟೀಸ್ ಮಾಡ್ತಾ ಮಧ್ಯದಲ್ಲಿ ಯಾವುದೇ ಸೀರಿಯಲ್ಸ್ ಆಗಲಿ ಸಿನಿಮಾಗಳಲ್ಲಾಗಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಯಾಕೆಂದರೆ ಇನ್ನೂ ಸಬ್ಸ್ಟೆನ್ಷಿಯಲ್ ಆಗಬೇಕು ನಾನು ಅನ್ನೋ ಉದ್ದೇಶದಿಂದ. ಆಮೇಲೆ ಹೋಗ್ತಾ ರೈಟಿಂಗು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಅಸೋಸಿಯೇಟ್ ಆಗ್ತಿದ್ದರಿಂದ ರೈಟಿಂಗ್ ಅನ್ನೋ ಸ್ಕಿಲ್ಲು ಒಂಚೂರು ಇನ್ವಾಲ್ವ್ ಆಗ್ತಾ ಹೋಯಿತು ನನ್ನಲ್ಲಿ. ಸೊ ಈಗ ಝೀನ ಒಂದೆರಡು ಮೇಜರ್ ಸೀರಿಯಲ್ಸಿಗೆ ಗೋಸ್ಟ್ ರೈಟರಾಗಿ ಬರೀತಾ ಇದ್ದೀನಿ. ಆಮೇಲೆ ಝೀಯಲ್ಲಿ ಒಂದು ಸೀರಿಯಲ್ ಬರ್ತಾ ಇದೆ, ಭೂಮಿಗೆ ಬಂದ ಭಗವಂತ ಅಂತ. ಅದರಲ್ಲೊಂದು ಮೇನ್ ಲೀಡ್ ಅಂತಲ್ಲ, ಒಂದು ಸಪೋರ್ಟಿಂಗ್ ಮೇನ್ ಕ್ಯಾರೆಕ್ಟರ್ ಥರ ಮಾಡ್ತಾಯಿದ್ದೀನಿ. ಸೊ ಅದು ಏನಂತ ಹೇಳಿದ್ರೆ ನನ್ನ ಏನು ನಾನು ಅಂದ್ಕೊಂಡಿದ್ದೇನು ಒಂದು 12 ಇಯರ್ಸ್ 10 ಇಯರ್ಸ್ ನಾನು ಥಿಯೇಟ್ರಿಗೆ ಕೊಡಬೇಕು ಅಂತಿದ್ದೇನಿದೆ ಅದು ಇವತ್ತು ನನಗೆ ಇಟ್ ಈಸ್ ಫ್ರೂಟ್ಫುಲ್ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಬ್ಯುಸಿ ಆಗಿದ್ದೀನಿ. ಶುರುವಿನಲ್ಲಿ ನಾನು ಥಿಯೇಟ್ರಿಗಿಂತ ಮುಂಚೆ ಅಪ್ರೋಚ್ ಮಾಡಿದ್ದ ಸಿನಿಮಾ ಅಥವಾ ಸೀರಿಯಲನ್ನು ನಾನೇನು ಅಪ್ರೋಚ್ ಮಾಡಿದೆ, ಈ 10 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮೂಲಕ ಏನು ಅಪ್ರೋಚ್ ಮಾಡ್ತಾ ಇದ್ದೀನಿ, ಇದು ನನಗೆ ಜಾಸ್ತಿ ಫ್ರೂಟ್ಫುಲ್ ಅನಿಸ್ತಾ ಇದೆ. ಆ್ಯಂಡ್ ಬ್ಯುಸಿ ಆಗಿದ್ದೀನಿ ಇವತ್ತು. ಅನುಭವ ದೊಡ್ಡದೆಲ್ಲ. ಹೌದು ಹೌದು ಹೌದು. ಗುರುಗಳೇ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮುರಳಿಯವ್ರ ಬಗ್ಗೆ, ಅವರ ಕ್ಲಾಸಸ್ ಬಗ್ಗೆ? ಅವರು ಅದೇ, ನಾನು ಮುಂಚೆ ಕ್ಲಾಸಸ್ಸನ್ನು ಮಧ್ಯದಲ್ಲಿ ಮಾಡ್ತಾಯಿದ್ರು. ಅವ್ರ ಐಡಿಯಾಸ್ ಮಾತಾಡಿದಾಗ, ಶೇರ್ ಮಾಡಿದಾಗ ಬೇರೆ ಥರ ಒಂದು ಐಡಿಯಾ ಇದೆ ಅಂತ ಅನ್ನಿಸ್ತಾ ಇರೋದ್ರಿಂದ ಇವತ್ತು ಈ ಬ್ಯಾಚಿಗೆ ಜಾಯ್ನ್ ಆಗಿದ್ದಾರೆ. ತುಂಬ ನಾಟಕಗಳನ್ನೆಲ್ಲ ಮಾಡಿಸಿದ್ದಾರೆ. ತುಂಬ ಸಿನಿಮಾಗಳಿಗೆ ಮತ್ತು ಧಾರಾವಾಹಿಗಳಿಗೆ ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸಿನಿಮಾ ಬಗ್ಗೆನೂ ನಾಲೆಜ್ ಇದೆ, ಥಿಯೇಟ್ರ್ ಬಗ್ಗೆನೂ ತುಂಬ ನಾಲೆಜ್ ಇದೆ ಅವರಿಗೆ. ಅದರಿಂದ ಈ ಬ್ಯಾಚ್ 9th ಬ್ಯಾಚನ್ನ ಮುರಳಿಯವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಏನು ಟ್ಯಾಲೆಂಟೆಡ್, ಅವ್ರನ್ನ ಹೆಚ್ಚು ಬಳಸ್ಕೋಬೇಕು ಈ ಥರದ ಇನ್ಸ್ಟಿಟ್ಯೂಟ್ಗಳು ಅಂತ ಅನ್ನಿಸ್ತಾ ಇದೆ ನನಗೆ. ವಂಡರ್ಫುಲ್. ಓಕೆ, ನಾನೀಗ ಮೇಷ್ಟ್ರ ಜೊತೆ ಮಾತಾಡಿದೆ ಮತ್ತು ಗುರುಗಳ ಜೊತೆ ಮಾತಾಡಿದೆ. ಎಲ್ಲಕ್ಕಿಂತ ಮುಖ್ಯ ವಿದ್ಯಾರ್ಥಿಗಳು ಜಿ ಅಕಾಡೆಮಿ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಸೊ ಹೇಗಿದ್ದೀರೆಲ್ಲ? ಸೂಪರ್. ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಖುಷಿ ಆಯಿತು ಅಂತಂದರೆ, ನೀವು ಯಾವ ಜಾಗದಲ್ಲಿದ್ದೀರೋ ನಾನು ಅದೇ ಜಾಗದಲ್ಲಿದ್ದೆ ಮತ್ತು ಗುರುಗಳು ಕೂಡ ಅದೇ ಜಾಗದಲ್ಲಿದ್ದರು ಸುಮಾರು ಒಂದು 20 ವರ್ಷದ ಹಿಂದೆ. ಓಕೆ, ನಾವು ಇದೇ ಥರ ಅಕಾಡೆಮಿಗೆ ಹೋಗಿ ಆ್ಯಕ್ಟಿಂಗ್ ನಾನು ಕಲ್ತಿದ್ದೀನಿ, ಗುರುಜಿಯವರು ಆ್ಯಕ್ಟಿಂಗ್ ಕಲ್ತಿದ್ದಾರೆ. ಒಂದೇ ಅಕಾಡೆಮಿಲಿ ನಾನು ಮತ್ತು ಗುರುಗಳು ಇಬ್ಬರು ಕಲ್ತಿರೋದು. ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎರಡೂ ಕಲ್ತಿದ್ದು. ಇವತ್ತು ನೀವು ಇಲ್ಲಿ ಬಂದು ಕಲಿತಾರದು ಖುಷಿ ಆಗುತ್ತೆ. ಯಾವ ಊರು ನಿಮ್ಮದು? ನಮ್ಮದು ಕೋಲಾರ ಸರ್. ಕೋಲಾರ. ನಿಮ್ಮದು? ಚಿಕ್ಕಮಂಗ್ಳೂರು ಸರ್. ನಿಮ್ಮದು? ರಾಯಚೂರು ಸರ್. ರಾಯಚೂರು. ನಿಮ್ಮದು? ಹುಬ್ಳಿ. ಓಕೆ. ಗಂಗಾವತಿ. ನೈಸ್. ನಮ್ಮ ಕಡೆ ಗುಲ್ಬರ್ಗ. ನೈಸ್. ಇಲ್ಕಲ್ ಸರ್. ಇಲ್ಕಲ್. ಗದಗ ಸರ್. ನಮ್ಮ ಕಡೆ. ಓ, ನಮ್ಮೂರು. ಬಾಗಲಕೋಟೆ ಸರ್. ಓ, ನಮ್ಮ ಧಾರವಾಡ ಸರ್. ಧಾರವಾಡ. ಬೆಳಗಾವಿ ಸರ್. ಬೆಳಗಾವಿ ಸರ್. ಬೀದರ್ ಸರ್. ಓ, ನಮ್ಮದೇ ಊರು. ಬೆಂಗಳೂರು ಸರ್. ನೈಸ್. ಮೈಸೂರು ಸರ್. ಮೈಸೂರು. ಬೆಳಗಾವಿ ಸರ್. ಬೆಳಗಾವಿ. ಒಂದು ಭಾಳ ನನಗೆ ಆಶ್ಚರ್ಯ ಆಗ್ತದೆ, ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದ್ದೀರಲ್ಲ. ಹಾಂ,
ಸೂಪರ್ ಅಲ್ವಾ? ಕಲೆ ಅನ್ನೋದು ಹೆಂಗೆ ಅಲ್ವಾ ನಮ್ಮ ನಾರ್ತ್ ಕರ್ನಾಟಕದಲ್ಲಿ. ಇನ್ನೊಂದೇನಂತಂದರೆ ನಮಗೆ ಭಾಳ ದೂರ ಅಲ್ವಾ? ಈಗ ಮೈಸೂರು ಬೆಂಗಳೂರಿನವ್ರಿಗೆ ಎಲ್ಲೋ ಒಂದು ಕಡೆ ಸ್ಟಾರ್ ಸಿಕ್ಬಿಟ್ಟಿರ್ತಾರೆ, ಎಲ್ಲೊಂದು ಕಡೆ ಡೈರೆಕ್ಟರ್ ಸಿಕ್ಕಿರ್ತಾರೆ, ನಮ್ಗೆ ಯಾರೂ ಸಿಕ್ಕಿರಲ್ಲ ಆ್ಯಕ್ಚುಲಿ. ಬೆಂಗಳೂರಿಗೆ ಬಂದ ಮೇಲೆ ನಮ್ಗೆ ಸಿಗೋದು ಇವೆಲ್ಲ ಅಲ್ವಾ? ಸೊ ಹೀಗಾಗಿ ಅದು ದೊಡ್ಡ ಕನಸು ಉತ್ತರ ಕರ್ನಾಟಕದವ್ರಿಗೆ. ದಕ್ಷಿಣ ಕರ್ನಾಟಕದವ್ರಿಗೆ ಸ್ವಲ್ಪ ಈಸಿಯಾಗಿ ಅಚೀವ್ ಮಾಡೋ ಕನಸಾದರೆ ಉತ್ತರ ಕರ್ನಾಟಕದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಅಂಥದ್ರಲ್ಲಿ ನೀವು ಇಷ್ಟು ಜನ ಬಂದು ಇಲ್ಲಿ ಕಲಿತಾರೆ, ತುಂಬ ಖುಷಿ ಆಗ್ತದೆ ನನಗೆ. ಗುರು ಅವರು ಕೂಡ ನಾರ್ತ್ ಕರ್ನಾಟಕದವರೇ. ಬಟ್ ಕಲೆ ಅನ್ನೋದು ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ಸುತ್ತಲ್ಲ, ಹಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಅನ್ಕೋತೀನಿ. ಸೊ ಇವತ್ತು ನೀವು ಮಾಡ್ತಿರೋ ಪರ್ಫಾರ್ಮೆನ್ಸ್ ಬಗ್ಗೆ ಅಥವಾ ಈಗ ನೀವು ಮಾಡ್ತಿರೋ ಪರ್ಫಾರ್ಮೆನ್ಸ್ ಬಗ್ಗೆ ಯಾರು ಒಂದು ಬ್ರೀಫಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್. ಈಗ ಮುರಳಿ ಸರ್ ಅಂತ ನಮಗೆ ಆ್ಯಕ್ಟಿಂಗ್ ಇದು ತೊಗೊಂಡಿದ್ದಾರೆ. ಇವಾಗ ಒಂದು ಬೀದಿ ನಾಟಕ ಮಾಡಿಸ್ತೀನಿ ಅಂತ ಹೇಳಿದರು. ಅದ್ರದ್ದು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಬಟ್ ಅದು ಪ್ರೆಸೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಸರ್ ಹೇಳಿದ್ರು ಹಿಂಗೆಲ್ಲ ಪ್ರಾಪರ್ಟಿ ಎಲ್ಲ ಇದು ಮಾಡ್ಕೋಬೇಕಾಗುತ್ತೆ, ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಹತ್ರ ಅಂತ. ಓಕೆ ಸರ್ ಆಯಿತು ಅಂತೇಳಿ ನಾವೆಲ್ಲ ಮೊನ್ನೆ ಕೈ ಜೋಡಿಸಿ ಪ್ರಾಪರ್ಟಿನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ವಿ. ಅವಾಗ ನಮಗೆ ಒಂದು ಬಾಂಧವ್ಯ ಅನ್ನೋದು ಉಟ್ಕೊಂತು. ಸರ್ ಮಧ್ಯೆ ಆಗಲಿ ನಮ್ಮ ಸ್ಟೂಡೆಂಟ್ಸ್ ಮಧ್ಯೆ ಆಗಲಿ ಒಂದು ಬಾಂಧವ್ಯ ಉಟ್ಕೊಂತು. ನಮಗೆ ತುಂಬ ಖುಷಿ ಆಯ್ತು ಸರ್. ಇಷ್ಟೆಲ್ಲ ಅವರು ಮಾಡೋ ಅವಶ್ಯಕತೆ ಇದೆಯಾ? ಬಟ್ ನಮಗೆ ಕಲಿಯೋ ಅವಶ್ಯಕತೆ ಇದ್ದರೆ ಅವ್ರಿಗೂ ಕಲಿಸೋ ಅವಶ್ಯಕತೆ ಅವ್ರಿಗೆ ತುಂಬ ಇರುತ್ತೆ ಸರ್. ಹಾಗಾಗಿ ಮತ್ತೆ ನೆಕ್ಸ್ಟ್ ಒಂದು ವಾಲಿ ಮೋಕ್ಷಮ್ ಅಂತ ಈಗೇನು ನೀವು ನೋಡಿದ್ರಿ ಈಗ, ಅದು ವಾಲಿ ಮೋಕ್ಷಮ್ ಅಂತ ಅದೊಂದು ಸ್ಕ್ರಿಪ್ಟ್ ರೆಡಿ ಮಾಡಿಸ್ತಿದ್ದಾರೆ ಆಲ್ರೆಡಿ. ಪಾರ್ಟ್ ವೈಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗೇ ಮಾಡಿಸ್ತಿದ್ದಾರೆ. ಯಾರು ವಾಲಿ ಸರ್? ಅದು ವಾಲಿ ಇನ್ನೂ ಒಂದು 4 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಸರ್ ಸೆಲೆಕ್ಟ್ ಮಾಡಿಸಿದ್ದಾರೆ. ಯಾವ ಥರ ಅವ್ರ ಕಲೆ ನೋಡಿ ತುಂಬ ಚೆನ್ನಾಗಿ ಗುರುತಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಜಿ ಅಕಾಡೆಮಿ ಆಗಿದೆ ಸರ್. ವಂಡರ್ಫುಲ್. ಈಗ ಏನು ನಾಟಕ ಮಾಡ್ತಾ ಇದ್ದೀರಾ ಅಥವಾ ಬೀದಿ ನಾಟಕ ಮಾಡ್ತಾ ಇದ್ದೀರಾ, ನಿಮ್ಗೆ ಒಂದಷ್ಟು ಡೈಲಾಗ್ಗಳು ಕೂಡ ಕೊಟ್ಟಿರ್ತಾರೆ. ಯಾರಾದರೂ ಒಂದು ಡೈಲಾಗ್ ಹೇಳ್ಬೋದಾ? ಓಕೆ, ನಿಮ್ದು ಯಾವ ಊರಂದ್ರಿ? ಧಾರವಾಡ ಸರ್. ಓಕೆ, ಏನು ಡೈಲಾಗ್ ಹೇಳ್ತೀರಾ? ನಾನು ಕೊರೋನಾ ಆಗಿದ್ದೀನಿ ಸರ್, ಅದ್ರಲ್ಲಿ ವೈರಸ್ಸು. ಕೊರೋನಾ ವೈರಸ್ ಆಗಿದೆ, ದೂರ ಇರ್ಬೇಕಂಗಾರೆ ನಾನು. ಹೌದು ಸರ್, ದೂರ ಇರಬೇಕು. ಓಕೆ. ಸೊ ನಾನು ಬಂದರೆ ಏನಾಗುತ್ತೆ ಅನ್ನೋದು ಎಲ್ಲಿರೋ ಆಡಿಯನ್ಸಿಗೆ ಹೇಳ್ತಾ ಇದ್ದೀನಿ ಸರ್. ಓಕೆ ಓಕೆ ಓಕೆ. ಹೇಳ ಸರ್? ಓಕೆ. ನಾನು ಬಂದರೆ ಏನೇನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ವಾಲಿ ಮೋಕ್ಷಮ್ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಪೌರಾಣಿಕ ಡೈಲಾಗ್ ಯಾರಾದರೂ ಹೇಳ್ಬೋದಾ? ವಾಲಿ, ಯುದ್ಧಕ್ಕೆ ಬಾ. ಏಕೆ? ನನ್ನಿಂದ ಹತನಾಗುವೆನೆಂಬ ಭಯವೇ? ಅಂದು ನೀನು ಗೆದ್ದಿರಬಹುದು, ಇಂದು ನಾನೇ ಗೆಲ್ಲುತ್ತೇನೆ. ಯುದ್ಧಕ್ಕೆ ಬಾ ಬಾ ಬಾ. ಸೊ ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಬೆಂಗಳೂರಿಗೆ ಬರುವಂಥ 100 ಜನ ವ್ಯಕ್ತಿಗಳಲ್ಲಿ 80 ಜನ ಸಿನಿಮಾ ಇಂಡಸ್ಟ್ರಿಗೆ ಅಂತ ಬರ್ತಿದ್ರು, ಈಗಲೂ ಬರ್ತಾರೆ ಅಂತ ನನಗನ್ಸುತ್ತೆ. ಭಾಳಷ್ಟು ಜನ ಆ್ಯಕ್ಟಿಂಗ್ ಅಂದ್ಕೊಂಡೇ ಬರ್ತಾರೆ, ಬಟ್ ಅವ್ರಿಗೊಂದು ಒಳ್ಳೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗಲ್ಲ, ಸರಿಯಾದ ಒಂದು ಸ್ಕಿಲ್ ಸಿಗಲ್ಲ. ಇವತ್ತು ಅದು ಸಿಕ್ಕಿದೆ ನಿಮಗೆ. ಕಷ್ಟಪಟ್ಟು ನೀವು ಹೇಳೋದನ್ನು ಸರಿಯಾಗಿ ಕಲಿತು ಅದನ್ನು ಶ್ರದ್ಧೆಯಿಂದ ಪಾಲಿಸಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗುರು ದೇಶಪಾಂಡೆಯವರ ಫಿಲ್ಮ್ ಅಕಾಡೆಮಿ ಅಂದರೆ ಜಿ ಅಕಾಡೆಮಿ ನೋಡಿದ್ವಿ, ಕೋರ್ಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಸ್ಟೂಡೆಂಟ್ ಜೊತೆ ಮಾತಾಡಿದ್ವಿ. ಇಟ್ಸ್ ಯಾವಾಗಲೂ ನನಗೆ ಸ್ಟೂಡೆಂಟ್ ಜೊತೆ ಮಾತಾಡೋದು ಭಾಳ ಖುಷಿ ಕೊಡುತ್ತೆ ಬಿಡುಗಡೆ. ಈ ಸ್ಕೂಲು ಕಾಲೇಜಿಗೆ ಕರೆದಾಗ ನಾನು ಐ ಜಸ್ಟ್ ಗೋ ಆ್ಯಂಡ್ ಟಾಕ್ ಟು ದೆಮ್. ನಂಗೆ ಭಾಳ ಐ ಫೀಲ್ ಹ್ಯಾಪಿ. ಯಾಕೆಂದರೆ ಅಲ್ಲಿ ಏನಾದ್ರು ಬದಲಾವಣೆ ಸಾಧ್ಯ ಆಗೋದು ಅಲ್ಲಿಂದನೇ. ಸೊ ಈಗ ಜಿ ಅಕಾಡೆಮಿ 4ನೇ ವರ್ಷ ಪೂರೈಸಿ 5ನೇ ವರ್ಷ ಕಾಲಿಡ್ತಾರೆ ಅಂತ ಹೇಳಿದರೆ, ಏನು ಹೊಸ ಪ್ಲ್ಯಾನು, ಹೊಸದಾಗಿ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಕಾಡೆಮಿ ಮೂಲಕ? ನಾನು ಇಲ್ಲಿವರೆಗೂ ಒಂದು 8 ಬ್ಯಾಚ್ ಆಗಿದೆ. ಇದು 9ನೇ ಬ್ಯಾಚ್ ಇವಾಗ ಇದು ನಡೀತಾ ಇರೋದು. ಇಲ್ಲಿವರೆಗೂ ಸಾಕಷ್ಟು ಟ್ರೈನ್ ಆಗಿರೋರು ತುಂಬ ಜನ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಎಕ್ಸಾಂಪಲ್ಗಳಿದ್ದಾವೆ. ಅದೇ ಥರ ಒಂದು ಎಕ್ಸಾಂಪಲ್ ಏನಂದರೆ, ನಾನು ಲಾಸ್ಟ್ ಇಯರ್ ಒಂದು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದೆ. ಪೆಂಟಗನ್ ಸಿನಿಮಾದಲ್ಲಿ 5 ಜನ ಡೈರೆಕ್ಟ್ ಮಾಡಿದ್ವಿ. 5 ಕತೆಗಳು ಅದರಲ್ಲಿತ್ತು. 5 ಕತೆಗಳು 5 ಜನ ಡೈರೆಕ್ಟ್ಗಳಲ್ಲಿ ತುಂಬ ಮುಖ್ಯವಾದ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿರೋರು ನಮ್ಮ ರಾಘು ಶಿವಮೊಗ್ಗ ಒಂದು ಡೈರೆಕ್ಟ್ ಮಾಡಿದರು. ಅದರಲ್ಲಿ ಮೇನ್ ಪಾತ್ರ ಮಾಡಿರೋನು ನಮ್ಮ ಅಕಾಡೆಮಿ ಹುಡುಗನೇ. ಅದರಲ್ಲಿ ಒಂದು 15-20 ಜನ ಬಂದ್ಬಿಟ್ಟು ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಆ್ಯಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ 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 ಕಡೆ ಎಲ್ಲ ಬ್ಯುಸಿ ಆಗಿದ್ದಾರೆ. ತನಿಷಾ ಕೊಪ್ಪಂಡ ಇವಾಗ ಬಿಗ್ ಬಾಸಲ್ಲಿ ಬ್ಯುಸಿ ಆಗಿದ್ದಾರೆ. ಅದಾದಮೇಲೆ ನಮ್ಮ ಕಿರಣ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ದ, ಅದರಲ್ಲಿ ಕೃಷ್ಣವಂಶಿ ಅಂತ ಮಾಡಿದ್ದ. ಅವನಿವತ್ತು ಶಿವರಾಜ್ ಕುಮಾರ್ ಅವ್ರ ಮಗಳು ಒಂದು ಬ್ಯಾನರ್ ಮಾಡಿ ಅದರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರದ್ದು ಅವನು ಹೀರೋ ಆಗಿ ಡೈರೆಕ್ಟರ್ ಆಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಮೊನ್ನೆ ಕಾಟೇರ ಸಿನಿಮಾದಲ್ಲಿ ರಿಲೀಸ್ ಆಯಿತು, ಅದರಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿ ನಮ್ಮ ಹುಡುಗ ಮಾಡಿದ್ದಾನೆ. ಈ ಥರ ಸಾಕಷ್ಟು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಬ್ಯುಸಿ ಇದ್ದಾರೆ ಹುಡುಗರು. ಆ ಪೆಂಟಗನ್ ಅನ್ನೋ ಒಂದು ಸಿನಿಮಾ ಇವ್ರಿಗೆಲ್ಲರಿಗೂ ಬುನಾದಿ ಹಾಕಿಕೊಡ್ತು.
ಅಂದರೆ ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಹೌಸ್ ಇದೆ ಜಿ ಸಿನಿಮಾಸ್ ಅಂತ. ಅದರಲ್ಲಿ ಜೆಂಟ್ಲ್ಮ್ಯಾನು, ಲವ್ ಯು ರಚ್ಚು, ಪೆಂಟಗನ್ ಅಂತ ಸಿನಿಮಾಗಳು ಮಾಡಿದ್ದೀವಿ. ಈ ನಮ್ಮಲ್ಲಿ ಕಲ್ತಿರುವಂಥ ಹುಡುಗರಿಗೆ ನಾವೊಂದು ಗಟ್ಟಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಹಾಕ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ಹೊಸ ಕೋರ್ಸ್ ಮೂಲಕ ಒಂದು ಸಿನಿಮಾ ಮಾಡೋದು ಶುರು ಮಾಡಿದ್ದೀವಿ. ಅದು ಫಿಲಮ್ ಓಡಿಸಿ 360 ಅನ್ನೋದು ಅದು ಕೋರ್ಸ್ ಹೆಸರು. ಅದು ಕೋರ್ಸ್ ಕೂಡ ಹೌದು, ಸಿನಿಮಾ ಕೂಡ ಹೌದು. ಎರಡೂ ಕಲಿತಾ ಸಿನಿಮಾ ಮಾಡೋದು. ಅಂದ್ರೆ ನಾನೇನು ಹೇಳ್ತೇನೆ ಅಂದ್ರೆ ನಾನು 100 ಅಂದ್ರೆ ಎಷ್ಟೋ ವರ್ಷ ಸಿನಿಮಾದಲ್ಲಿ ಪ್ರಯತ್ನ ಪಟ್ಟಿರ್ತಾರೆ, ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಕಿರಲ್ಲ ಅವ್ರಿಗೆ. ಅಂಥವ್ರಿಗೆ ಒಂದು 100% ನಾನು ಸಿನಿಮಾದಲ್ಲಿ ಮಾಡಲೇಬೇಕಪ್ಪ ಅನ್ನೋರು ಇರ್ತಾರೆ ನೋಡಿ. ಆಕ್ಟರ್ ಆಗಿ ನಾನು ಸಿನಿಮಾದಲ್ಲಿ ಮಾಡಬೇಕು, ಇಲ್ಲ ಡೈರೆಕ್ಟರ್ ಆಗಿ ನಾನು ಸಿನಿಮಾದಲ್ಲಿ ಮಾಡಬೇಕು, ಇಲ್ಲ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ನಾನೇನು ಹೇಳೋದಂತಂದ್ರೆ ಇದು 100% ಸಾಧ್ಯ. ಇದು ಸಿನಿಮಾದಲ್ಲಿ ಮಾಡೋಕ್ಕೆ ನಿಮ್ಮನ್ನು ನೀವು ಸ್ಕ್ರೀನಲ್ಲಿ ನೋಡ್ಕೊಳ್ಳೋದು 100% ಸಾಧ್ಯ ಇದೆ ಈ ಒಂದು ಫಿಲಮ್ ಓಡಿಸಿ 360 ಮೂಲಕ. ಆಸೆಗಳು ತುಂಬ ಇರುತ್ತೆ ಎಲ್ಲರಿಗೂ, ಡಿಸಪಾಯಿಂಟ್ ಆಗಿಬಿಟ್ಟು ಅವಕಾಶಗಳು ಸಿಗದೆ ತುಂಬ ಜನ ಹೋಗಿರ್ತಾರೆ. ಅಂಥವ್ರಿಗೆ ಇದು ತುಂಬ ಒಂದು ಒಳ್ಳೆಯ ಅವಕಾಶ. ಇದ್ರದ್ದು ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂತಂದರೆ ನಾವು ಆ್ಯಕ್ಟರ್ಗಳನ್ನ 15 ಜನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಡಿಷನ್ ಮೂಲಕ. ಅವನಿಗೆ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು ಕಂಪಲ್ಸರಿ. ಯಾಕೆಂದರೆ ನಾವು ಕನ್ನಡ ಸಿನಿಮಾ ಮಾಡ್ತಾ ಇರೋದ್ರಿಂದ ಅವನಿಗೆ ಬೇಸಿಕ್ ಆಗಿ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು. ಅದರಲ್ಲಿ 15 ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, 10 ಜನ ಡೈರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡೋಕ್ಕೆ, ರೈಟಿಂಗ್ ಕಲಿಯೋಕ್ಕೆ ಇಂಥವ್ರನ್ನ ಒಂದು 10 ಜನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಪ್ರೊಡಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋರನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಒಂದು 5 ಜನನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಥರದ್ದೊಂದು 30 ಜನದ ಒಂದು ಟೀಮ್ನ ಸೆಟ್ ಮಾಡ್ತೀವಿ. ಈ ಟೀಮ್ನ ಮುತುವರ್ಜಿ ವಹಿಸ್ಕೊಂಡು ಇದರ ಕ್ಯಾಪ್ಟನ್ ಆಗಿ ಗಿರಿರಾಜ್ ಅವರು, BM ಗಿರಿರಾಜ್ ಅವರು ಈ ಫಿಲಮ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಮೈತ್ರಿ, ಜಟ್ಟ, ಕನ್ನಡಿಗ ಈ ಥರದ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಅವರು ಈ ಸಿನಿಮಾನ ಲೀಡ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ. 15 ಜನಕ್ಕೂ ತುಂಬ ಮೇನ್ ಲೀಡ್ಗಳೇ ಸಿಗುತ್ತೆ. ಸುಮ್ಮನೆ ಎಲ್ಲೋ ಒಂದು ಪಾತ್ರ ಬಂತು, ಒಂದು ಡೈಲಾಗ್ ಹೇಳ್ತೀವಿ ಅನ್ನೋದಲ್ಲ. ಇಡೀ ಸಿನಿಮಾ ಹೇಗೆ ಫಾರ್ಮೆಟ್ ಇರುತ್ತೆ ಅಂದರೆ, ನೀವು ಇವಾಗ ಮೊನ್ನೆ ಬಂದಂಥ ಒಂದು ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ನೋಡಿರ್ಬೋದು. ಆಮೇಲೆ ಈ ವರ್ಷ ಇನ್ನೊಂದು ಹಿಟ್ ಆಯಿತು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಈ ಥರ ಒಂದು ಫಾರ್ಮೆಟ್ ಸಿನಿಮಾ ಇರುತ್ತೆ. ಅಂದರೆ ಒಂದು 22 ವರ್ಷದಿಂದ ಒಂದು 30 ವರ್ಷದ ಒಳಗಡೆ ಯೂತ್ಸೇ ಮಾಡುವಂಥ ಒಂದು ಸಬ್ಜೆಕ್ಟ್ ಅದು ಇರುತ್ತೆ. ಆ ಸಬ್ಜೆಕ್ಟ್ಗೆ 15 ಜನ ನಟರು, 10 ಜನ ಡೈರೆಕ್ಟ್ರು, ಒಂದು 5 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ತೊಗೊಂಡು ಈ ಸಿನಿಮಾ ಒಂದು 20 ಡೇಸ್ ವರ್ಕ್ಶಾಪ್ ಮಾಡ್ತೀವಿ ಫಸ್ಟು. ಆ 20 ಡೇಸ್ ವರ್ಕ್ಶಾಪಲ್ಲಿ ನಟರಿಗೆ ಯಾವ ಥರದ ಪಾತ್ರಗಳು ಸೆಲೆಕ್ಟ್ ಆಗುತ್ತೆ, ಅವ್ರಿಗೆ ಯಾವ ಥರದ ಪಾತ್ರ ಕೊಟ್ಟರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನು ಅವ್ರಿಗೆ ಪಾತ್ರಗಳನ್ನು ಕೊಟ್ಟು ಅವ್ರನ್ನ ಒಂದು 20 ದಿನ ಅವ್ರನ್ನ ಟ್ರೈನ್ ಮಾಡಿ, ಅದರಲ್ಲಿ ಡೈರೆಕ್ಟರ್ಸ್ಗೆ ರೈಟಿಂಗ್ ಅಂದರೆ ಒಂದು ಸ್ಟೋರಿಯಿಂದ ಸ್ಕ್ರೀನ್ ಪ್ಲೇ ಹೆಂಗೆ ಕನ್ವರ್ಟ್ ಆಗುತ್ತೆ, ಸ್ಕ್ರೀನ್ ಪ್ಲೇಯಿಂದ ಅದನ್ನು ಡೈಲಾಗ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಡೈಲಾಗ್ ಆದಮೇಲೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಪ್ರೀ ಪ್ರೊಡಕ್ಷನ್ ಏನೇನೆಲ್ಲ ಕೆಲಸಗಳು ಇರ್ತವೆ ಅದನ್ನು ಅವ್ರ ಹತ್ರನೇ ಮಾಡಿಸ್ದ. ಶೂಟಿಂಗ್ ಮಾಡ್ತಾ ಒಂದು 3 ತಿಂಗಳು ಫಿಲಮ್ದು ಟೋಟಲ್ ಶೂಟಿಂಗ್ ಮಾಡ್ತಾ, ಅದಾದಮೇಲೆ ಅದು ಡಬ್ಬಿಂಗು, ಎಡಿಟಿಂಗು ಅದನ್ನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಸಿನಿಮಾ ರಿಲೀಸ್ ಹಂತದವರೆಗೂ ಅವ್ರನ್ನ ಟ್ರಾವೆಲ್ ಮಾಡಿಸ್ತೀವಿ. ಅಂದರೆ ಒಂದು ಫುಲ್ ಫಿಲಮ್ ಕಲಿಬೇಕು ಅಂತಂದರೆ ಇದು ಒಂದು ದೊಡ್ಡ ಅವಕಾಶ ಅಂತ. ಅವ್ರ ಕೋರ್ಸ್ ಮುಗಿತಿದ್ದಂಗೆ ಅವ್ರ ಸಿನಿಮಾ ಕೂಡ ಮುಗಿದಿರುತ್ತೆ. ಹೌದು. ಸೊ ಸಿನಿಮಾ ಮಾಡ್ತಾನೆ ಕಲಿಯೋ ಹಂತ. ಸೊ ಪ್ರಾಕ್ಟಿಕಲ್ ಕೋಚಿಂಗ್ ಅಂತ ನಾವು ಅಂತೀವಿ. ಪ್ರಾಕ್ಟಿಕಲ್ ಕೋಚಿಂಗ್ ಇನ್ನೊಂದು ಹಂತಕ್ಕೆ ಇದು ತೊಗೊಂಡೋಗಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಯಾರು ಈ ಥರದ್ದೊಂದು ಪ್ರಯತ್ನ ಮಾಡಿಲ್ಲ. ಅಂದರೆ ನಾವು ಇನ್ಸ್ಟಿಟ್ಯೂಟಲ್ಲಿ ಕಲಿಸ್ತೀವಿ, ಅವ್ರನ್ನ ಹಾಗೆ ಬಿಟ್ಬಿಡ್ತೀವಿ. ಅವ್ರನ್ನ ಬಿಡೋದು ಬೇಡ. ಅವರು ಕಲ್ತಿದ್ದಾರೆ ಅಂತಂದರೆ ಅವ್ರಿಗೇನಾದರೂ ಒಂದು ನೆಲೆ ಕೊಡಲೇಬೇಕು. ಅವ್ರು ಎಂಡ್ ಆಫ್ ಡೇ ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ, ಅವ್ನು ಡೈರೆಕ್ಟ್ ಮಾಡಿರುವಂಥ ಸಿನಿಮಾನ ಥಿಯೇಟ್ರಲ್ಲಿ ಅವ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಅವ್ರಿಗೆ ತೋರಿಸ್ಬೇಕು ಅಂದರೆ ಅವ್ರು ಮಾಡಿರೋ ಸಿನಿಮಾ ಅವ್ರಿಗೆ ತೋರಿಸ್ಬಿಟ್ಟೆ ಅವ್ರನ್ನ ಕಳಿಸ್ಬೇಕು ಅನ್ನೋ ಒಂದು ಫಾರ್ಮೆಟ್ನ ರೆಡಿ ಮಾಡಿದ್ವಿ. ಆ ಫಾರ್ಮೆಟ್ ಇದು ಫಿಲಮ್ ಓಡಿಸಿ 360. ಯಾವಾಗ ಶುರು ಆಗ್ತಾ ಇದೆ ಇದು ಕೋರ್ಸು? ಈ ಕೋರ್ಸ್ ಫೆಬ್ರವರಿಯಿಂದ ಶುರು ಆಗ್ತಾ ಇದೆ. ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ ಇವಾಗ. ಫೆಬ್ರವರಿ 2nd ವೀಕ್ or 3rd ವೀಕು ಈ ಸಿನಿಮಾನ ನಾವು ಲಾಂಚ್ ಮಾಡ್ತೀವಿ. ವಂಡರ್ಫುಲ್. ಸೊ ಫಿಲ್ಮ್ ಓಡಿಸಿ 360. ಫಿಲ್ಮ್ ಓಡಿಸಿ. ಸೊ ಫಿಲ್ಮ್ ಓಡಿಸಿ 360 ನನ್ನ ಪ್ರಕಾರ ಭಾಳ ವಿಶೇಷವಾಗಿದೆ. ಯಾಕೆಂತಂದರೆ ಅದರಲ್ಲಿ ಪ್ರಾಕ್ಟಿಕಲ್ ಅನ್ನೋದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಅಂತೀವಿ. ಬಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ ಮಾಕ್ ಪ್ರಾಕ್ಟಿಕಲ್, ಅಂದರೆ ಈ ಥರ ಇರುತ್ತೆ ಅಂತ. ಈ ಥರ ಇರುತ್ತೆ ಅಲ್ಲ, ಇದೆ. ಆ್ಯಕ್ಟಿಂಗ್ ಅಂದರೆ ಈ ಥರ ಇರುತ್ತೆ ಅಂತಲ್ಲ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೀವು ಅನ್ನೋದು. ಡೈರೆಕ್ಷನ್ ಅಂದರೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಸೊ ಆ ದೃಷ್ಟಿಯಿಂದ ತುಂಬ ಒಳ್ಳೆಯ ಪ್ರಯತ್ನ. ಸೊ ಒಳ್ಳೆಯದಾಗಲಿ ಗುರುಗಳೇ, ನಿಮಗೆ ಆ ಒಂದು ಕೋರ್ಸ್ ಚೆನ್ನಾಗಿ ಹೋಗಲಿ ಮತ್ತು ಆಸಕ್ತಿ ವಿದ್ಯಾರ್ಥಿಗಳು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಗುರು ದೇಶಪಾಂಡೆ ಅವರು ಬಿಜಾಪುರ ಕಡೆಯವರು. ಬಿಜಾಪುರ ಅಂದ ತಕ್ಷಣ ನಮಗೆ ಸುನಿಲ್ ಕುಮಾರ್ ದೇಸಾಯಿ ಕೂಡ ನೆನಪಾಗ್ತಾರೆ. ಸುಮಾರು ಜನ ಕಲಾವಿದರು ಕೂಡ ಬಂದಿದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ. ಗುರುವರು ಸುಮಾರು 7 ಸಿನಿಮಾ ನಿರ್ದೇಶನ ಮಾಡಿದಿರಿ, ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಿರಿ ಮತ್ತು ಒಂದಷ್ಟು ಜನರಿಗೆ ಅವಕಾಶ ಕೊಟ್ಟಿದ್ದೀರಾ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದಿರಿ ಗುರುವರೇ?
ಅಂದರೆ ಇದೊಂದು ಫಿಲಮ್ ಓಡಿಸಿ 360 ಜೊತೆಗೆ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದೇನೆ. ಅದಲ್ಲದೆ ನಾನೊಂದು ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಅದರದ್ದು ಸ್ಕ್ರಿಪ್ಟ್ ವರ್ಕಿಂಗು ಅದೆಲ್ಲ ನಡೀತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಫೆಬ್ರವರಿ ಎಂಡ್ ಅವ್ರ ಮಾರ್ಚ್ಗೆ ನಾನು ಒಂದು ಡೈರೆಕ್ಟ್ ಮಾಡೋ ಸಿನಿಮಾನ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಅದು ಎಲ್ಲ ಹಂತ ನಡೀತಾ ಇದೆ. ಒಂದು ಒಳ್ಳೆ ಸರ್ಪ್ರೈಸ್ ಮೂಲಕ ಡೆಫಿನೆಟ್ ಆಗಿ ಅದು ಒಂದು ಸಿನಿಮಾ ಆಗುತ್ತೆ, ರೆಡಿ ಆಗುತ್ತೆ. ಈ ಮಧ್ಯದಲ್ಲಿ ಅವ್ರು ಇನ್ನೊಂದು ಮಾಡಿದ್ರು, ಏನಂದರೆ ಕಾಟೇರ ಸಿನಿಮಾದ ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರು. ಸೊ ಅದ್ರ ಬಗ್ಗೆ ಹೇಗೆ ಲಾಭ ಆಯ್ತು ನಿಮಗೆ? ಅಂದರೆ ಕಾಟೇರ ಆ ಕತೆ ನನಗೆ ಫಸ್ಟ್ ಗೊತ್ತಿತ್ತು. ಅಂದರೆ ಜಡೇಶ್ ಆ ಕಥೆಯನ್ನು ಬರೆದಿದ್ದಾನೆ. ನಾನು ಜಡೇಶ್ ಸುಮಾರು ಒಂದು 10-12 ವರ್ಷದಿಂದ ನನ್ನ ಜೊತೆನೇ ಕೆಲಸ ಮಾಡ್ತಾ ಇದ್ದೆ. ಜಡೇಶು ನಮ್ಮ ಬ್ಯಾನರಲ್ಲೇ ಜೆಂಟಲ್ಮ್ಯಾನ್ ಸಿನಿಮಾಗೆ ಡೈರೆಕ್ಟ್ ಮಾಡಿದ ಜಡೇಶು. ಆ ಕಥೆನ ಒಂದು 8-10 ವರ್ಷದ ಹಿಂದೆ ನಾನು ಯಾವುದೋ ಒಂದು ಕತೆ ಬರೆದಿದ್ದೆ, ಅದಕ್ಕೆ ಜಡೇಶು ರೈಟರಾಗಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಅದನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಅದರಿಂದ ಆ ಕತೆ ಚೆನ್ನಾಗಿ ಗೊತ್ತಿತ್ತು ನನಗೆ. ನನಗೊಂದು ನಂಬಿಕೆ ಇತ್ತು. ಅಂದರೆ ನಾನು 2010-11 ಸುಮಾರು ಒಂದು 60-70 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಈ ರಾಜಾವಲಿ ಆದಮೇಲೆ ನಾನು ಹೆಚ್ಚು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಈ ಕತೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದರ್ಶನ್ ಸರ್ಗಿದು ಒಂದು ಹೊಸ ಥರದ್ದು ಒಂದು ಸಿನಿಮಾ ಡೆಫಿನೆಟಾಗಿ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಅದರಿಂದ ನಾನು ಈ ಸಿನಿಮಾನ ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ತುಂಬ ದೊಡ್ಡ ಓಪನಿಂಗ್ ಅಂತೂ ಸಿನಿಮಾಗೆ ಬಂದಿದೆ. ಇವತ್ತು ವೀಕೆಂಡ್ ಅಂದರೆ ಇವತ್ತು ಶುಕ್ರವಾರ, ಒಂದು ವಾರ ಮುಗಿದಿದೆ. ಒಂದು ವಾರ ನಾನು ರಾಕ್ಲೈನ್ ಅವ್ರಿಗೆ ಕೊಟ್ಟಿದ್ದ ಅಮೌಂಟು ನನಗೆ ಬಂದು ನೆಕ್ಸ್ಟ್ ವೀಕಿಂದ ಲಾಭದ ಹಂತಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಇದೊಂದು ತುಂಬ ದೊಡ್ಡ ಹಿಟ್ ಆಗೋ ಹಂತ ಅಂತೂ ತಲುಪಿದೆ ಪಿಕ್ಚರು. ಸುಮಾರು ಒಂದು 50 ದಿನ ಎಲ್ಲ ಥಿಯೇಟ್ರ್ಗಳಲ್ಲೂ ಇರುತ್ತೆ. ನನಗೊಂದು ಒಳ್ಳೆ ಲಾಭ ಅಂತೂ ಬರುತ್ತೆ ಈ ಸಿನಿಮಾ ಮೂಲಕ. ಸೊ ಆ ಲಾಭನ ಮತ್ತೊಂದು ಸಿನಿಮಾ ಮಾಡ್ತೀರಾ? ಒಂದೊಂದು ಸಿನಿಮಾ ಮಾಡೋಣ. ಓಕೆ. ಸೊ ನಾವು ಜಿ ಅಕಾಡೆಮಿ ಒಂದು ಟೂರ್ ಮಾಡಿದ್ದೀವಿ ಇವತ್ತು. ಗುರು ದೇಶಪಾಂಡೆ ಅವರ ಒಂದು ಅಕಾಡೆಮಿ ಫಿಲ್ಮ್ ಟ್ರೈನಿಂಗ್ ಕೊಡ್ತಾರೆ. ಸೊ ಅದನ್ನೆಲ್ಲವನ್ನು ಕೂಡ ನೀವು ನೋಡಿದ್ರಿ. ಗುರುಜಿ, ತುಂಬ ತುಂಬ ಧನ್ಯವಾದ ನಿಮಗೆ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಮತ್ತು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮತ್ತು ನಿಮ್ಮ ಸಿನಿಮಾಗಳು ಖಂಡಿತ ಬರ್ತಾ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಜಿ ಅಕಾಡೆಮಿ ಒಂದು ಟೂರ್ ಅಂತ ಹೇಳ್ಬೋದು. ನಾಗರಭಾವಿನಲ್ಲಿದೆ, ದೀಪಾ ಕಾಂಪ್ಲೆಕ್ಸ್ ಹತ್ರ. ಆ್ಯಕ್ಟಿಂಗ್ ಅಂತ ಬಂದಾಗ ಅಥವಾ ಸಿನಿಮಾ ನಿರ್ದೇಶನ ಅಂತ ಬಂದಾಗ, ಕಥೆ ಅಂತ ಬಂದಾಗ, ಚಿತ್ರಕಥೆ ಅಂತ ಬಂದಾಗ ನಾವು ಭಾಳಷ್ಟು ತಲೆ ಕೆಡಿಸ್ಕೊಳ್ತಾರೆ ಹುಡುಗರು ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ. ಮತ್ತು ಆ ಒಂದು ವಿದ್ಯೆ ಇಲ್ಲದೆ ನೀವು ಅಕಸ್ಮಾತ್ ಇಂಡಸ್ಟ್ರಿಗೆ ಬಂದರೆ ಅದು ಒಂಥರ ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕತ್ಲಲ್ಲಿ ತಿರುಗಾಡ್ದಂಗೆ, ಏನೂ ಕಾಣಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ, ಯಾರನ್ನ ಅಪ್ರೋಚ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ಗುರು ಅವರು ಕೂಡ 10 ವರ್ಷಗಳ ಸ್ಟ್ರಗಲ್ ಮಾಡಿದ್ದಾರೆ. ಅವರು ರಾಜ ಹುಲಿಗಿನ ಮುಂಚೆ ಅವರು ಕೂಡ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತ್ಕೊಂಡು ಬಂದಿದ್ದಾರೆ. ಅಂದರೆ ನಾನು ಹೇಳೋದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಏನಾದರೂ ಮಾಡಬೇಕು ಅಂತಂದರೆ ಅದಕ್ಕೊಂದು ಆರ್ಗ್ಯಾನಿಕ್ ಪ್ರೊಸೆಸ್ ಇರುತ್ತೆ. ಒಂದೇ ದಿನ ಯಾರು ಸ್ಟಾರು ಅಥವಾ ಸ್ಟಾರ್ ನಿರ್ದೇಶಕ, ಸ್ಟಾರ್ ನಟ ಏನೂ ಆಗೋಕ್ಕಾಗಲ್ಲ. ಅದರಿಂದ ಒಂದು ಶ್ರಮ ಇರುತ್ತೆ. ಆ ಶ್ರಮ ಭಾಳ ಜನರಿಗೆ ಕಾಣಲ್ಲ. ಸೊ ಆ ಶ್ರಮ ಪಡಬೇಕು ಅಂದರೆ ಅದಕ್ಕೊಂದು ವೇದಿಕೆ ಬೇಕು. ಸರಿಯಾದ ಜಾಗದಲ್ಲಿ ಶ್ರಮ ಪಡಬೇಕಲ್ಲ, ಇಲ್ಲಾಂದರೆ ಫಲನೂ ಸಿಗಲ್ಲ. ಸೊ ಅಂಥ ಒಂದು ವೇದಿಕೆ ಜಿ ಅಕಾಡೆಮಿ ಅಂತ ನನಗನ್ಸುತ್ತೆ. ಆ್ಯಕ್ಟಿಂಗಲ್ಲಿ ಆಸಕ್ತಿ ಇರೋರು ಇರ್ಬೋದು, ಅಥವಾ ನಿರ್ದೇಶನದಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಬೇರೆ ಬೇರೆ ಸಿನಿಮಾದ ಬೇರೆ ಬೇರೆ ವಿಭಾಗಗಳಲ್ಲಿ ಆಸಕ್ತಿ ಇರೋರು ಜಿ ಅಕಾಡೆಮಿ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕುರಿತು ನಿಮಗೇನು ಅನ್ನಿಸ್ತು ಮತ್ತು ಆ್ಯಕ್ಟಿಂಗ್ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ, ಯಾಕೆಂದರೆ ದೂರದಲ್ಲಿ ಕೂತ್ಕೊಂಡು ನಮ್ಮ ವಿಡಿಯೋಗಳು ನೋಡ್ತಿರ್ತೀರ. ಸೊ ನಿಮ್ಮ ಸಮಸ್ಯೆಗಳೇನಿದೆ, ಅಕಸ್ಮಾತ್ ನಿಮಗೆ ಆಸಕ್ತಿ ಇದೆ ಅಂತಂದರೆ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ, ವಿಶೇಷವಾಗಿ ಸಿನಿಮಾದಲ್ಲಿ ಆಸಕ್ತಿ ಇರುವಂಥ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಕನ್ನಡ ಫಿಲ್ಮ್ಗಳನ್ನ. ನಮಸ್ಕಾರ.